15 out of 15. ಇವತ್ತವರೆಗೂ ಎಲ್ಲ ಕಂಪ್ಲೀಟ್ ಮಾಡಕ್ಕೆ ನನಗೆ ಅಳವಡಿಕೆಗೆ ಈ ಸಿಸ್ಟಮ್ ನನಗೆ ಕಾರಣ ಇದೆ. ನಾನು ಎಲ್ಲ ಇದಾಗಿದೆ, LT ಮತ್ತೆ ಸ್ವತಃವರೆಗೂ ಎಲ್ಲ ಆಗಿದೆ. ಅಳವಡಿಕೆ ಅವತ್ತಿಂದ ಇವತ್ತವರೆಗೆ ಇಲ್ಲಿ ಸಾಧ್ಯ ಆಗಿದೆ ನನಗೆ. ಎಸ್ ಮೇಡಮ್, ಥ್ಯಾಂಕ್ ಯು, ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಪರ್ಸನ್. ಹಲೋ ಎವ್ರಿಬಡಿ, ನನ್ನ ಹೆಸರು ರವಿಕುಮಾರ್ ಅಂತೇಳಿ, ದಾವಣಗೆರೆ. ಮೇಡಮ್, ನಾನು ಮುಂಚೆ ಇಲ್ಲಿ ಬರೋಕ್ಕಿಂತ ಮುಂಚೆ ಮನಸ್ಥಿತಿ ಇದ್ರೆ ಮನಸ್ಥಿತಿ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ಮನಸ್ಥಿತಿ ಸರಿ ಇದ್ರೆ ಮನಸ್ಥಿತಿ ಚೆನ್ನಾಗಿರುತ್ತೆ. ದುಡ್ಡಿದ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ಎಷ್ಟು ಜನಕ್ಕಿದೆ ಇದು? ಅಯ್ಯೋ, ರಾಂಗ್ ಇಲ್ಲ, ಎತ್ಬೋದು. ದುಡ್ಡು ಬಂದ್ರೆ ಇವೆಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಡತ್ತೆ. ಅಲ್ಲಿ ಹಾಕಿದ್ರಲ್ಲ ಹಿಂದೆ, ಅವೆಲ್ಲ ಆಗೋಗುತ್ತೆ ಅಂತ ಹಾಗೆ ಅನ್ಕೊಂಡಿದ್ರಿ, ಇವಾಗ ಶಿಫ್ಟ್ ಮಾಡ್ಕೊಂಡಿದ್ದೀರಾ, ಗೊತ್ತಾಗಿದೆ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಎಸ್ ಮ್ಯಾಮ್. ನಮಸ್ತೆ, ನನ್ನ ಹೆಸರು ಸುವರ್ಣ ಹೆಗಡೆ ಅಂತ, ಗಿರಿನಗರದಿಂದ. ಓಕೆ, ನೋ ರೆಕಾರ್ಡಿಂಗ್ಸ್, ನೋ ರೆಕಾರ್ಡಿಂಗ್ಸ್. ಯಾರು ನಿಮ್ಮ ಮೊಬೈಲ್ನ ತಗೊಂಡು ರೆಕಾರ್ಡಿಂಗ್ ಮಾಡೋ ಹಾಗಿಲ್ಲ. ಓಕೆ, ಸೊ ಇಟ್ಸ್ ಸಿಸ್ಟಮ್ ಕಡೆಯಿಂದ ಇನ್ಸ್ಟ್ರಕ್ಷನ್ಸ್ ಇದು. ಪ್ಲೀಸ್ ರಿಕ್ವೆಸ್ಟ್ ಆಲ್ಸೋ. ಸೊ ಲೆಟ್ಸ್ ಬಿ ಹಾನೆಸ್ಟ್, ಇಲ್ಲಿ ಬಂದಿರೋದು ನನಗೋಸ್ಕರ, ನನ್ನ ಒಂದು ಡೆವಲಪ್ಮೆಂಟ್ಗೆ 4 ಸಬ್ಜೆಕ್ಟ್ಸ್ ಅಲ್ಲಿ, ಕರೆಕ್ಟ್? ಆ 4ಕ್ಕೋಸ್ಕರನೇ ಬಂದಿದ್ದೀವಿ. ಸೊ ಹಾಗಾಗಿ ಲೆಟ್ಸ್ ಫೋಕಸ್ ಓನ್ಲಿ ಆನ್ ದಟ್. ಮೋದಿ ಕೇರ್ ಅಲ್ಲಿ ಇದ್ದೀನಿ. ಅದ್ರ ಜೊತೆ LT ಸಿಕ್ತು, ಅದರಿಂದ ಹೆಲ್ತ್ ವರ್ಕ್ಶಾಪ್ ಕೂಡ ಸಿಕ್ತು. LT ಇಂದ ಮೇನ್ ಕಲ್ತ್ಕೊಂಡಿದ್ದು ಅಂತಂದ್ರೆ ಕೋಪ ಎಷ್ಟಿತ್ತು ಅಂತಂದ್ರೆ ಅದರಿಂದ ಏನು ಮಾಡಕ್ಕೆ. ಏನ್ ಮಾಡ್ತಿದ್ರಿ ಕೋಪ ಬಂದಾಗ? ಎಲ್ಲರ ಮೇಲೂ ರೇಗಾಡ್ತಾ ಇದ್ದೆ. ಹೇಗೆ ರೇಗಾಡ್ತಿದ್ರಿ? ಹೇಳಕ್ಕಾಗಲ್ಲ. ಹೌದು, ಅಷ್ಟು ಇವ್ರಿಗೆ ಕೋಪ ಬರ್ತದೆ, ನಂಬಕ್ಕೆ ಆಗಲ್ಲ ಅಲ್ಲ? ಅಷ್ಟು ರೇಗಾಡ್ತಾ ಇದ್ದೆ. ಅದರಿಂದ ಪ್ರತಿಯೊಂದನ್ನು ಕಳ್ಕೊಂಡಿದ್ದೆ. ಯಾಕಂದ್ರೆ ಮನೆಯಲ್ಲಿ ಮಾತಾಡಕ್ಕೂ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಮಾತಾಡಿದ್ರೆ ಎಲ್ರು ಸಿಟ್ ಮಾಡ್ಕೊಳ್ತಾ ಇದ್ರು ಅಂತ ನಾನ್ ಅನ್ಕೊಂಡಿದ್ದೆ. ಬಟ್ ನಾನ್ ಸಿಟ್ ಮಾಡ್ಕೊಂಡಿದ್ರಿಂದ ಎಲ್ಲರಿಗೂ ಕೋಪ ಬರ್ತಿತ್ತು ಅಂತ ಫ್ಯಾಂಟಾಸ್ಟಿಕ್ ಮೇಡಮ್, ಪರ್ಫೆಕ್ಟ್. ನಾನು ಎಲ್ಲರೂ ಕೋಪ ಮಾಡ್ಕೋತಿದ್ದಾರೆ, ಅದಕ್ಕೆ ನಾನು ಮಾತಾಡಲ್ಲ. ನಿಮ್ ಕಡೆ ಶಿಫ್ಟ್ ಆಗಿದ ತಕ್ಷಣ ನೀವೇ ಕಾರಣ ಆಗಿದ್ರಿ ಸ್ಟಾಪ್ ಆಗೋದಕ್ಕೆ. ಅದೇ ರೀತಿಯಾಗಿ ನಂದು ಬೇರೆ ಒಂದು ಬಿಸ್ನೆಸ್ ಕೂಡ ಇತ್ತು, ಅದ್ರಲ್ಲಿನೂ ಕೂಡ ಅದೇ ರೀತಿ ಆಗ್ತಾ ಇತ್ತು. ಹಾಗೆ ನಂದು ಬ್ಯಾಕ್ ಪೇನ್ ತುಂಬಾ ಅಂದ್ರೆ ತುಂಬಾ ಇತ್ತು. 15 ಚೆಕ್ ಲಿಸ್ಟ್ ಯಾವಾಗ ಮಾಡಕ್ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನನ್ ಬ್ಯಾಕ್ ಪೇನ್ ಕೂಡ ಕಡಿಮೆ ಆಗೋಯ್ತು. ಫ್ಯಾಂಟಾಸ್ಟಿಕ್, ವೆರಿ ನೈಸ್ ಮ್ಯಾಮ್, ಥ್ಯಾಂಕ್ ಯು. ಜೋರಾಗಿ ಚಪ್ಪಾಳೆ ಹೊಡೆದು. ಓಕೆ, ಇಲ್ಲಿ ಒಂದು ಚೆಕ್ ಲಿಸ್ಟ್ ಅಂತ ಹೇಳ್ತಿದ್ದಾರೆ. ಚೆಕ್ ಲಿಸ್ಟ್ ಅಂದ್ರೆ ಹೆಲ್ತ್ ವರ್ಕ್ ಶಾಪ್ ನರಿಗೆ ಗೊತ್ತಿರುತ್ತೆ. ಹಾಗೇನೆ ಯಾರೆಲ್ಲ ಹೆಲ್ತ್ ವರ್ಕ್ ಶಾಪ್ ಗೊತ್ತಿಲ್ಲ, DMP ಅಂತ ಬರ್ತಿದ್ದಾರೆ. ಮಾರ್ನಿಂಗ್ ಸೆಷನ್ 5 to 6 ಏನಾಗ್ತಿದೆ, ಆ ಚೆಕ್ ಲಿಸ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಪಾರ್ಟ್ DMP ನಲ್ಲಿ ಮಾಡ್ತಿದೀವಿ. ಹಾಗಾಗಿ ರೆಗ್ಯುಲರ್ ಆಗಿ ಯಾರೆಲ್ಲ DMP ಮಾಡ್ತೀರಾ ಅವರೆಲ್ಲರಿಗೂ ಸಹಿತ ಈ ಹೆಲ್ತ್ ಬೆನಿಫಿಟ್ ಆಗಿದೆ. ಅದಕ್ಕೆ ನಾನು DMPನೂ ಯಾರು ಮಿಸ್ ಮಾಡ್ಕೊಳ್ತಿದ್ದೀರಾ, ನೀವೆಲ್ಲರೂ ಸಹಿತ DMP ಬರ್ಬಹುದು ನಾಳೆಯಿಂದ. ತುಂಬಾನೇ ಇದಾಗಿದ್ದು ಮಾಡ್ಕೊಂಡಿದ್ದು. ಮಗಳನ್ನಂತೂ ಮಾತಾಡಿಸ್ತಾನೆ ಇರ್ಲಿಲ್ಲ. ಆ ತರ ಈಗ ಅವಳು ಫ್ರೆಂಡ್ಲಿ ಆಗಿದ್ದಾಳೆ ಮ್ಯಾಮ್, ಹೇಗೆ ಅಂತಾನೆ ಆಶ್ಚರ್ಯ. ಫ್ಯಾಂಟಾಸ್ಟಿಕ್ ಮ್ಯಾಮ್. ಯಾರೋ ಗಂಡ ಯಾರೋ ಮಕ್ಕಳಲ್ಲ, ಅವ್ರ ಗಂಡ ಅವ್ರ ಮಕ್ಕಳೇ, ಅವ್ರ ಹೆಂಡತಿ ಅವ್ರ ಮಕ್ಕಳೇ. ಇದೆಲ್ಲ ಆದ್ಮೇಲೆ ಎಲ್ಲಾನು ಕೂಡ ಟ್ರಾನ್ಸ್ಫಾರ್ಮೇಶನ್ ಆಗ್ತಿದೆ. ಫ್ಯಾಂಟಾಸ್ಟಿಕ್. ಅಷ್ಟೇ ಮ್ಯಾಮ್, ಚೆಕ್ ಲಿಸ್ಟ್ ಮಾಡ್ಬೇಕಾದ್ರೂ ಅಷ್ಟೇ ತುಂಬಾ ಬ್ಯಾಕ್ ಪೈನ್ ಇತ್ತು ಮ್ಯಾಮ್. ನಂಗೆ ವಾರಕ್ಕೆ 2 ಸಲ ಇಂಜೆಕ್ಷನ್ ತಗೋಬೇಕಿತ್ತು. ಚೆಕ್ ಲಿಸ್ಟ್ ಮಾಡಿದ್ಮೇಲೆ ಇವತ್ತುವರೆಗೂ 2 ವರ್ಷದಿಂದ ಮಾಡ್ತಾ ಇದ್ದೀನಿ. ಒಂದು ಇಂಜೆಕ್ಷನ್ ಇಲ್ಲ, ಒಂದು ಟ್ಯಾಬ್ಲೆಟ್ ಇಲ್ಲ, ಏನಿಲ್ಲ ಮ್ಯಾಮ್. ವೆರಿ ನೈಸ್ ಮ್ಯಾಮ್, ಫ್ಯಾಂಟಾಸ್ಟಿಕ್. ಸ್ವಲ್ಪ ಈ ಕಡೆ ಬರೋಣ, ಲಾಸ್ಟ್ ಆಮೇಲೆ ಒಂಚೂರು ಈ ಕಡೆ ಶಿಫ್ಟ್ ಮಾಡಿ ಮೈಕ್. ನಮಸ್ತೆ ಮ್ಯಾಮ್. ಸೊ ನಾನು 2022 ಅಡ್ವಾನ್ಸ್ ಕೋರ್ಸ್ ಅಟೆಂಡ್ ಮಾಡಿದಾಗ ನಂದು ಆಂಗ್ಸೈಟಿ ಲೆವೆಲ್ ಪೀಕಲ್ಲಿ ಇತ್ತು. ಸೊ ಸರ್ಗೆ ಕನ್ಸಲ್ಟೇಟ್ ಮಾಡ್ಕೊಂಡೆ ನಾನು ಅಟೆಂಡ್ ಮಾಡಿದ್ದು. ಸೊ ಇವಾಗ ನಾನು ಕಂಪ್ಲೀಟ್ ಹೊರಗಡೆ ವಿತೌಟ್ ಮೆಡಿಕೇಶನ್, ಎನಿ ಮೆಡಿಕೇಶನ್ ಇಲ್ದಿರಾ. ವೆರಿ ನೈಸ್. ಮತ್ತೆ ದೊಡ್ಡ ಚಪ್ಪಾಳೆ ಹೊಡಿಬೋದಾ? ಬಿಕಾಸ್ ಇಟ್ಸ್ ನಾಟ್ ಸೋ ಈಸಿ. ಫ್ಯಾಂಟಾಸ್ಟಿಕ್. ಆಮೇಲೆ ಇವತ್ತು ಅಟೆಂಡ್ ಮಾಡುವಾಗ ನಮ್ಮ ತಾಯಿ ಮನೆಯಲ್ಲಿ ಅಂಕಸ್ಥಾಪನೆ, ಊರ್ ಹಬ್ಬ ಮೇಡಮ್. ಅದು 100 ಜನ ಗೆಸ್ಟ್ ಇದ್ದಾರೆ, ಹೋಗ್ಲೇಬೇಕಿತ್ತು. ಥ್ಯಾಂಕ್ಸ್ ಟು ಮಂಜುನಾಥ್ ಅವರೊಟ್ಟಿಗೆ ನಾ ಹಿಂಗ್ ಹೇಳ್ದೆ, ಸೆಕೆಂಡ್ ನಂಗೆ ಆಗಲ್ಲ ಅನ್ಸುತ್ತೆ ಅಂತ. ಮೇಡಮ್, ಮನಕುಲ ಅಂತ ಒಂದಿರುತ್ತೆ, ಮನೆ ಕುಲಕ್ಕಿಂತ ಮುಂಚೆ ಅಂತ ಹೇಳಿದ್ರು. ಸೊ ಆಮೇಲೆ ಯೋಚನೆ ಮಾಡ್ಬಿಟ್ಟು ಬರೋಣ ಅಂತ ಡಿಸೈಡ್ ಮಾಡಿ ಎಲ್ರಿಗೂ ಕನ್ವಿನ್ಸ್ ಮಾಡಿ ಟೋಟಲಿ ವಿನ್ ವಿನ್ ಸಿಚುಯೇಷನ್ ಮೇಡಮ್. ಎಲ್ಲರೂ ಒಪ್ಪಿಗೆ ಕೊಟ್ಟು ಕಳ್ಸಿಕೊಟ್ರು. ವೆರಿ ನೈಸ್ ಮ್ಯಾಮ್, ಫ್ಯಾಂಟಾಸ್ಟಿಕ್. ಈ ಕಡೆ ತಗೊಳ್ಳೋಣ. ಎಷ್ಟು ಜೋರಾಗಿ ಹ್ಯಾಂಡ್ ರೈಸ್ ಮಾಡಿದ್ರು ಸರ್. ನೆಕ್ಸ್ಟ್ ನಿಮ್ಗೆ ಸರ್. ಹ್ಯಾಪಿ ಮಾರ್ನಿಂಗ್ ಮ್ಯಾಮ್. ಹ್ಯಾಪಿ ಮಾರ್ನಿಂಗ್. ನಾನು ಫಸ್ಟ್ ಈ ಕ್ಲಾಸಿಗೆ ಬಂದಾಗ ಈ ಕ್ಲಾಸು ನನ್ಗಲ್ಲ, ನನ್ನ ಮಕ್ಳಿಗಿರ್ಬೇಕಿತ್ತು, ನನ್ನ ಕೋ ಸಿಸ್ಟರ್ಗೆ ಇರ್ಬೇಕಿತ್ತು. ಮೇಡಮ್ ಏನ್ ಹೇಳ್ತಿದ್ದಾರೆ, ಇವೆಲ್ಲ ಬರ್ತಾ ಇರತ್ತೆ, ಇಲ್ಲೆಲ್ಲ ಶೇರಿಂಗ್ಸ್ ಆಗ್ತಿರತ್ತೆ ಅಲ್ವಾ? ಅಯ್ಯೋ ಹೌದಲ್ವಾ, ನಾನ್ ಪರ್ಫೆಕ್ಟೇ, ಇವ್ರನ್ನ ಕರ್ಕೊಂಡ್ ಬರ್ಬೇಕಿತ್ತು, ಅವ್ರನ್ನ ಕರ್ಕೊಂಡ್ ಬರ್ಬೇಕಿತ್ತು, ಸರಿ ಹೋಗ್ತಿತ್ತು ಅಂತ ನಾನು ಹಿಂಗೆ ಟ್ರೈ ಮಾಡಿದ್ದೆ. ಫ್ಯಾಮಿಲಿ ಸರಿ ಹೋಗ್ತಿತ್ತು ಅಂತ ಅನ್ಕೊಳ್ತಿದ್ದೆ ನಾನು. ಪ್ಲಸ್ ಹೇಳೋರು ಫಸ್ಟ್ ನೀವು ಚೆಕ್ ಲಿಸ್ಟ್ ಮಾಡಿ ಮೇಡಮ್, ಎಲ್ಲ ಸರಿ ಹೋಗ್ತಾರೆ ಅನ್ನೋರು. ನಾನ್ ಸರಿ ಹೋದ್ರೆ ಅವ್ರ ಹೆಂಗ್ ಸರಿ ಹೋಗ್ತಾರೆ, ನಾನ್ ಕ್ಲಾಸಿಗೆ ಬಂದ್ರೆ ಅವ್ರ ಹೆಂಗ್ ಸರಿ ಹೋಗ್ತಾರೆ ಅನ್ನೋದು ನನ್ಗಿತ್ತು. ಎಕ್ಸಾಂಪಲ್, ಮನೆಯಲ್ಲಿ ನಮ್ಮ ಮಗಳಿಗೆ ಮದ್ವೆ ಆಗ್ಬೇಕಿತ್ತು, ಅವಳು ಸ್ವಲ್ಪ ದಪ್ಪ. ನಾನು ಹೇಳ್ತಿದ್ದೆ, ಎಷ್ಟು ದಿವಸ ನೀನು ವಾಕಿಂಗ್ ಮಾಡು,
ಇಲ್ಲ ಜಿಮ್ಮಿಗೆ ಸೇರ್ಕೋ ಅಂತ ಹೇಳ್ತಿದ್ದೆ. ಸೊ ಫಸ್ಟ್ ನೀವು ಮಾಡಿ ಮೇಡಮ್, ಅವ್ರು ಮಾಡ್ತಾರೆ ಅಂದ್ರು. ಸರಿ, ಅದಕ್ಕೆ ನಾನೇನ್ ಮಾಡಿದೆ, ಸರಿ ಚೆಕ್ ಲಿಸ್ಟ್ ಮಾಡಕ್ ಶುರುವಾದೆ. ಒಂದು 4th ಡೇ ಅಷ್ಟೇ ಮ್ಯಾಮ್, ನಮ್ ಟೇಬಲ್ ಮೇಲೆ ಇರೋದೆಲ್ಲ ಕುರ್ಕುಲ್ ತುಂಡಿ ಎಲ್ಲ ಅಡಿಗೆ ಮನೆಗೆ ಹೋಯ್ತು. ನಾನ್ ಡ್ರೈ ಫ್ರೂಟ್ಸು ಇದೆಲ್ಲ ತಿನ್ನಕ್ ಶುರು ಮಾಡಿದೆ. 4th ಡೇ ಅಷ್ಟೇ ನನ್ ಮಕ್ಳು ಇಬ್ರು ಜಿಮ್ಗೆ ಸೇರ್ಕೊಂಡ್ರು. ವೆರಿ ನೈಸ್. ಅದನ್ನ 4 ವರ್ಷದಿಂದ ನಂಗೆ ಟ್ರೈ 4 ವರ್ಷದಿಂದ ಹೇಳಿರೋದು, ಹೇಳಿದ್ರೆ ಮಾಡಲ್ಲ, ಎಲ್ಲೆಲ್ಲಿ ಹೇಳ್ತಾ ಇದ್ದೀರಾ ಎಲ್ಲ ನೋಡಿ ಆಯ್ತಾ. ಇನ್ನ ಹೇಳ್ತಾನೆ ಇದೀವಿ. ಮಾಡ್ಬೇಕಾಗಿರೋದು ಯಾರು? ನಾನು. ಹಾಗೆ ಅಪ್ಲೈ ಮಾಡ್ಕೊಬೇಕಾಗಿರೋದು ಯಾರು? ಫ್ಯಾಂಟಾಸ್ಟಿಕ್. ಅದು ನನ್ಗೆ ತುಂಬಾ ಹಂಗಿದೆ. ಎಸ್ ಮ್ಯಾಮ್. ನೆಕ್ಸ್ಟ್ ಅಲ್ಲ, ಹೆಲ್ತ್ ವರ್ಕ್ಶಾಪ್ ತಗೊಂಡ್ಮೇಲೆ ಸಾಕಷ್ಟು ಹೆಲ್ತ್ ದಲ್ಲಿ ಬದಲಾವಣೆ ಆಗೈತೆ ಹೇಳಕ್ಸ್ಬಿಡ್ತೀವಿ ಮೇಡಮ್. ನಾವು ಟೈಮ್ ಸರಿ ಊಟ ಮಾಡ್ತಾ ಇರಲಿಲ್ಲ. ಅದು ಟೈಮ್ ಪ್ರಕಾರ ನಾವು ಏನು ಮಾಡ್ತಾ ಇರಲಿಲ್ಲ. ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ ಮನೆಯಲ್ಲಿ ಆಗ್ತಾ ಇತ್ತು, ನನ್ನಲ್ಲಿ ಕೂಡ ಆಗ್ತಾ ಇತ್ತು ಮೇಡಮ್. ನಾ ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಆಗೋದ್ರಿಂದ ನನ್ನಲ್ಲಿ ಸಾಕಷ್ಟು ಚೆಕ್ ಲಿಸ್ಟ್ ಪ್ರಕಾರ ನಾನು ಬದಲಾದ್ನಿ. ಯಾವ ಬೆಳಗ್ಗೆ ಎದ್ದ ಕಡೆ 4:00 ಎಬ್ಬಿಸ್ತಾರೆ ಮೇಡಮ್. ಯಾವ್ದ ಮೇಲೆ ಬೇಡ, ಏನ್ ಡಿಫರೆನ್ಸ್ ಆಯ್ತು ಹೇಳ್ಬೋದಾ? ಜಸ್ಟ್ ಇದಾಯ್ತು ಅಂತ ನನ್ನಲ್ಲಿರುವ ಇದು ಹೆಲ್ತ್ ಬಗ್ಗೆ ಎಲ್ಲ ಇದು ಪ್ರಾಬ್ಲಮ್ ಸಾಲ್ವ್ ಆಯ್ತು ಮೇಡಮ್. ಏನ್ ಪ್ರಾಬ್ಲಮ್ ಇತ್ತು? ನಮ್ದು ಬ್ಯಾಕ್ ಪೇನ್ ಜಾಸ್ತಿ, ಬೈಕ್ ಮೇಲೆ ಓಡಾಡ್ತಿದ್ವಿ ಮೇಡಮ್. ಬ್ಯಾಕ್ ಪೇನ್ ಸರಿ ಹೋಯ್ತು, ಸುಸ್ತು ಆಗ್ತಿತ್ತು ಜಾಸ್ತಿ, ಅದು ಸರಿ ಹೋಯ್ತು ಮೇಡಮ್. ನಮ್ಮ ಫೈನ್. ಒಂದ್ ನಿಮಿಷ ಹಂಗೆ ಹೋಲ್ಡ್ ಮಾಡಿ. ಕೆಲವರು ಆನ್ಲೈನ್ ಅಲ್ಲಿ ಇದಾರೆ, ಆನ್ಲೈನ್ ಶೇರಿಂಗ್ ತಗೋತೀವಿ, ಅಲ್ಲೇ ವಿಡಿಯೋಲ್ ಬರ್ತಾರೆ. ಲೆಟ್ ಮೀ ಟೇಕ್ ಆನ್ಲೈನ್ ಫ್ರಮ್ ಮೈನಾ. ನಿಮಿಷ ಸ್ಪೆಷಲ್ ಪರ್ಸನ್, ಬಿಕಾಸ್ ಎಷ್ಟೊಂಥರ ಹೇಳ್ತಾ ಇರ್ತೀವಿ, ಇಲ್ಲಿ ಆಗಲ್ಲ ಅಲ್ಲಾಗಲ್ಲ, ಇಲ್ಲೇ ಇದ್ಕೊಂಡು ಮಾಡಕ್ ಆಗ್ತಾ ಇರಲ್ಲ ಕೆಲವೊಂದ್ಸಲ. ಬಟ್ ಇವರು ಸ್ವಿಟ್ಜರ್ಲೆಂಡ್ ಇಂದ ಇವತ್ತು ಆನ್ಲೈನ್ ಅಟೆಂಡ್ ಆಗ್ತಾ ಇರೋಂಥದ್ದು. ಎಸ್, ಟು ಯು ಮೈನಾ. ಥ್ಯಾಂಕ್ ಯು ಸಿಸ್ಟಮ್ಗೆ. ಗುರು ಎರಡೂ ಗೊತ್ತಿಲ್ಲದೆ ನಾನು ಜೀವಿಸ್ತಾ ಇದ್ದೆ. ಈ ಸಿಸ್ಟಮಿಗೆ ಬಂದಾಗಿಂದ ಅದು ನನಗೆ ಒಂದು ಗುರು ಇರಬೇಕು, ಒಂದಲ್ಲ ತುಂಬಾ ಗುರುಗಳಿದ್ದಾರೆ. ಗುರು ಜೊತೆ ಗುರಿಯಿಂದ ನನಗೆ ಜೀವಿಸಕ್ಕೆ ಗೊತ್ತಾಗ್ತಾ ಇದೆ. ಹೌದು, ನಾನು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರೋದು, ಬಟ್ ಅಲ್ಲಿರೋವಾಗ ಸಹ ನನಗೆ ಇಂಡಿಯಾದಲ್ಲಿ ಇರೋವಾಗ ಸಹ ಜೀವನ ಏನು ಅಂತ ಗೊತ್ತಿತ್ತು, ಬಟ್ ಅದನ್ನ ನಾನು ಖಂಡಿತ ಜೀವಿಸ್ತಾ ಇರ್ಲಿಲ್ಲ. ಬರೀ ಹೊರಗಡೆ ಏನು ಕಂಪ್ಲೇಂಟ್ ಅಂತ ಮಾಡ್ತಾ ಇರ್ಲಿಲ್ಲ, ಒಳಗಡೆನೆ ಕಂಪ್ಲೇಂಟ್ ಮಾಡ್ಕೋತಾ ಇದ್ದೆ. ಬಟ್ ಈ ಸಿಸ್ಟಮಿಗೆ ಬಂದಾಗಿಂದ ಗೊತ್ತಾಗಿರೋದು, ಎವ್ರಿ ಮೊಮೆಂಟು ಹೇಗೆ ನಾನು ಗ್ರಾಟಿಟ್ಯೂಡ್ ಅಲ್ಲಿ ಇರಬೇಕು ಅಂತ ಗೊತ್ತಾಗಿರೋದು. ಸರೆಂಡರ್ ಹೇಗ್ ಮಾಡಿದ್ರೆ, ಸರೆಂಡರ್ ಹೇಗ್ ಮಾಡೋದು ಅಂತ ಅಲ್ಲ, ಕಂಪ್ಲೀಟ್ ಆಗಿ ಸರೆಂಡರ್ ಮಾಡಿದ್ರೆ ಸಿಚುವೇಶನ್ ಹೇಗೆ ಕಂಪ್ಲೀಟ್ ಆಗಿ ಯೂಟರ್ನ್ ಆಗತ್ತೆ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು. ಅತ್ತೆ ಹೆಲ್ತ್ ಅಲ್ಲಿ ತುಂಬಾ ಮೇಜರ್ ಇಶ್ಯೂ ಆಯ್ತು. ನಾವು ಹೊರಡಕ್ಕಿಂತ ಮೊದಲು, ನಾವು ಹೊರಡೋ ಟೈಮಲ್ಲಿ ಹಸ್ಬೆಂಡ್ ಹೆಲ್ತ್ ಮೇಜರ್ ಇಶ್ಯೂ ಆಯ್ತು. ಸೊ ಅವರು ಟ್ರಾವೆಲ್ ಮಾಡೋದು ಸಹ ಪೋಸ್ಟ್ಪೋನ್ ಆಯ್ತು. ಅದನ್ನು ಸಹ ಮಾಡಿರೋದು ನಾನು ಸರೆಂಡರೇ. ಇಲ್ಲಿಗೆ ಬಂದ ನಂತರ ಸಹ ಅಮ್ಮನ ಹೆಲ್ತ್ ಅಲ್ಲಿ ತುಂಬಾ ಚಾಲೆಂಜ್ ಆಯ್ತು. ಈಸಿ ಅಲ್ಲ, ಅಂದ್ರೆ ದೂರ ಇದ್ಬಿಟ್ಟು ಏನ್ ಆಗ್ತಾ ಇದೆ ಅಂತ ಎವ್ರಿ ಮೊಮೆಂಟು ಆ ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೊಂಡು ಆ ಮೊಮೆಂಟ್ ಅಲ್ಲಿ ಜೀವಿಸೋದು ನನಗೆ ಖಂಡಿತ ಹೆಲ್ಪ್ ಮಾಡಿರೋದೇ ಈ ಎಜುಕೇಶನ್ ಅಂತ ಹೇಳ್ಬೋದು. ಹೆಲ್ತ್ ವೆಲ್ತ್ ಇತ್ತು, ಬಟ್ ಅದನ್ನ ಗುರ್ಸಕ್ಕೆ ನನಗೆ ಖಂಡಿತ ಗೊತ್ತಾಗಿರ್ಲಿಲ್ಲ. ಹ್ಯಾಪಿನೆಸ್ ಇಂದ ಜೀವಿಸ್ತಾ ಇದೀನಿ ಅಂತ ಅಂದ್ರೆ ಅದಕ್ಕೆ ಕಾರಣ ಮೇನ್ ರೀಸನ್ನು ಸಿಸ್ಟಮೇನೆ. ಆಮೇಲೆ ಸುಮಾ ಮ್ಯಾಮ್ ಮತ್ತೆ ಸೌಮ್ಯ ಮ್ಯಾಮ್ಗೆ ಖಂಡಿತ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಏನಕ್ಕೆಂದ್ರೆ ಯಾವ್ಯಾವ್ದೋ ಟೈಮಲ್ಲಿ ನಾನು ಮೆಸೇಜ್ ಹಾಕ್ತಾ ಇದ್ದೀನಿ. ಏನಕ್ಕೆಂದ್ರೆ ನನಗೆ ಇಲ್ಲಿಗೆ ಮತ್ತೆ ಅಲ್ಲಿಗೆ ಈಗ ಎಟ್ ದ ಮೊಮೆಂಟು 4:15 ಗಂಟೆ ಡಿಫ್ರೆನ್ಸ್ ಇದೆ ಟೈಮಿಂಗ್ಸು. ಸೊ ಯಾವ್ಯಾವ್ದೋ ಟೈಮಲ್ಲಿ ಮೆಸೇಜ್ ಹಾಕಿ ಲಿಂಕ್ ತರಿಸ್ಕೊಳ್ತಾ ಇದ್ದೀನಿ. ಸೊ ಅದು ನನಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ನಾನು ಮತ್ತೆ ನನ್ನ ಅಕ್ಕ ಇಬ್ರು ಸಿಸ್ಟಮ್ ಅಲ್ಲಿ ಇಬ್ರು ಸೇಮ್ ಟೈಮ್ ಅಲ್ಲೇನೆ ಜಾಯಿನ್ ಆಗಿದ್ದು. ಮೊದ್ಲಿಂದು ಏನು ಡೈಮಂಡ್ ಕ್ಲಾಸ್ ಇತ್ತು ಅವಾಗ. ಸೊ ಅದಕ್ಕಿಂತ ಮೊದ್ಲು ನಾವು ಫೋನಲ್ಲಿ ತುಂಬಾ ಮಾತಾಡ್ತಾ ಇದ್ವಿ. ಎಲ್ಲ ಅವಳದೇನೋ ಒಂದು ಹೇಳೋದು, ನಾನ್ ನಂದೇನೋ ಒಂದು ಹೇಳೋದು. ಬಟ್ ಯಾರಾದ್ರೂ ಏನಾದ್ರು ಹೇಳಿದ್ರೆ ಅದನ್ನ ಕೇಳ್ಕೊಳ್ತಾ ಇದ್ವಿ. ಅವಳು ಅಳ್ತಾ ಇದ್ರೆ ನಾನು ಅದಕ್ಕೆ ಜೊತೆಗೂಡ್ಕೊಂಡು ಅಳ್ತಾ ಇದ್ದೆ. ನಾನೇನೋ ಹೇಳ್ತಾ ಇದ್ರೆ ಅವಳು ಅದೇ ಇಬ್ರು ಸೇಮ್ ವೇದಲ್ಲಿ ಸೇಮ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇತ್ತು. ಸೊ ಬಟ್ ಈಗನೂ ಮಾತಾಡ್ತೀವಿ. ಬಟ್ ಗುಡ್ ಪಾರ್ಟ್ ಏನು ಅಂತ ಅಂದ್ರೆ ಶಿಫ್ಟ್ ಆಗಿದೆ. ಮಾತಲ್ಲಿ ಅಷ್ಟೇ ಮಾತಾಡ್ತೀವಿ, ಇನ್ನೂ ಜಾಸ್ತಿನೇ ಮಾತಾಡ್ತೀವಿ. ಬಟ್ ಎಲ್ಲದೂ ಮಾತಾಡ್ತಾ ಇರೋದು ರಿಲೇಟೆಡ್ ಟು ಎಜುಕೇಶನ್. ಇಲ್ಲ ಅವತ್ತು ಏನ್ ಕೇಳ್ಕೊಂಡಿರ್ತೀವಿ, ಏನ್ ಹೊಸ ಲರ್ನಿಂಗ್ ಏನಾಯ್ತು ಅದ್ರ ಬಗ್ಗೆ ಮಾತಾಡೋದು. ನಂದು ಮೇಜರ್ ನಾನು ಮ್ಯಾನಿಫೆಸ್ಟ್ ಮಾಡಿರೋದ್ರಲ್ಲಿ ನಾನು ಮೇಜರ್ ಆಗಿ 2 ಹೇಳಕ್ಕೆ ಇಷ್ಟಪಡ್ತೀನಿ, ಶೇರ್ ಮಾಡ್ಕೊಳಕ್ಕೆ. ಒಂದು, ನನ್ಗೆ ಜಾಬ್ ಇಲ್ಲಿಗೆ ಬಂದ ನಂತರ ನನಗೆ ಜಾಬ್ ಮಾಡ್ಬೇಕು ಅಂತ ತುಂಬಾ ಮೊದಲು ನಾನು ಜಾಬ್ ಮಾಡ್ದವಳು.
ಬಟ್ ಪ್ರೆಗ್ನೆನ್ಸಿ ನಂತರ ನಾನು ಜಾಬನ್ನ ಡಿಸ್ಕಂಟಿನ್ಯೂ ಮಾಡಿದ್ದೆ. ಸೊ ಅದರಲ್ಲಿ ನನಗೆ ತುಂಬ ಇತ್ತು, ಇಲ್ಲ ನಾನು ಮತ್ತೆ ಜಾಬ್ ಜಾಯಿನ್ ಆಗಬೇಕು ಅಂತ. ಬಟ್ ಇಲ್ಲಿ ಸಿಚುವೇಶನ್ ಹೇಗೆ ಅಂದರೆ ಒಂದೇ ಸರಿಗೆ ಇಟ್ ಈಸ್ ನಾಟ್ ಈಸಿ. ಯಾವ್ದು ಜಾಬ್ ಸಿಗೋದಿರ್ಬೋದು, ಹೊರಗಡೆ ಹೋಗಿ ಮಿಂಗಲ್ ಆಗೋದಿರ್ಬೋದು. ಸೊ ಅದನ್ನ ನಾನು ಮ್ಯಾನಿಫೆಸ್ಟ್ ಮಾಡಿ ಸರೆಂಡರ್ ಮಾಡಿರೋದು. ಸೊ ಅನ್ಕೊಂಡು ಮೇ ಬಿ ಕೌಂಟ್ ಮಾಡಬಾರ್ದು ಅಂತ ಹೇಳ್ತಾರೆ, ಬಟ್ ಆ ಬುಕ್ಕನ್ನ ತೆಗೆದು ನೋಡಿದ್ರೆ, ಮ್ಯಾನಿಫೆಸ್ಟೋ ನನ್ನ ಡ್ರೀಮ್ಸ್ ಅನ್ನ ಬರ್ದಿರೋ ಬುಕ್ ತೆಗೆದು ನೋಡಿದ್ರೆ ನನಗೆ ನೀಟಾಗಿ ಅರ್ಥ ಆಗುತ್ತೆ. ಆಲ್ಮೋಸ್ಟ್ 4 ಮಂತ್ಸು ನಾನು ಪ್ರಾಪರ್ ಆಗಿ ಮಾಡಿರೋ ಅಂತ ಧ್ಯಾನ ಅಂತಾನೆ ಹೇಳ್ಬೋದು. ಸೊ ನನಗೆ ಲಾಸ್ಟ್ ಡಿಸೆಂಬರ್ ಅಲ್ಲಿ ನನಗೆ ಜಸ್ಟ್ ಕನ್ಫರ್ಮೇಶನ್ ಆಯ್ತು, ಎಸ್ ಜನವರಿಯಿಂದ ಜಾಬ್ ಜಾಯಿನ್ ಆಗ್ಬೋದು ಅಂತ. ಫ್ಯಾಂಟಾಸ್ಟಿಕ್. ಆಲ್ಮೋಸ್ಟ್ ಒಂದೇ ಒಂದು ಜಾಬ್ ಜಾಯಿನ್ ಆದ ನಂತರ ನನಗೆ ಲೀವ್ ಬೇಕಾಗಿತ್ತು, ಮಗನ್ ಫಂಕ್ಷನ್ ಇತ್ತು. ಸೊ ಅದೊಂದು ನನಗೆ ಆಗಿರೋದು. ನೆಕ್ಸ್ಟ್ ನಾನು ವಿಜಯ್ ಸರ್ದು ಮಾತು ಕೇಳದೆ ಇರೋದು ಅಂದ್ರೆ ಅದನ್ನ ಕೇಳ್ಬಿಟ್ಟಿದ್ದೆ, ಅದನ್ನ ಕೇಳಬಾರ್ದು ಅಂತ ಡಿಸೈಡ್ ಮಾಡಿದ್ದು ಜರ್ಮನ್ ಲ್ಯಾಂಗ್ವೇಜ್ ಬಗ್ಗೆ ಯಾವಾಗೂ ಹೇಳೋರು, ಏನು ನಿಮಗೇನು ಅರ್ಥ ಆಗದೆ ಇರೋ ಭಾಷೆ ಯಾರಾದ್ರೂ ಮಾತಾಡಿದ್ರೆ ಅರ್ಥ ಆಗತ್ತ ಜರ್ಮನ್ ಅಂದ್ಬಿಟ್ಟು. ಸೊ ಇಲ್ಲಿಗೆ ಬಂದ ತಕ್ಷಣ ಜರ್ಮನ್ ಭಾಷೆಯಲ್ಲಿ ನನಗೆ ಎಕ್ಸಾಮ್ ತಗೋಬೇಕಿತ್ತು. ಸೊ ಅದು ನನಗೆ ಜರ್ಮನ್ ತುಂಬಾ ಕಷ್ಟ ಅಲ್ಲ ಅನ್ನೋದು ಫೀಲ್ ತುಂಬಾ ಆಗ್ತಾ ಇತ್ತು. ಆಮೇಲೆ ಸಾರಿ ವಿಜಯ್ ಸರ್, ನಾನು ಅದನ್ನೊಂದು ಮೈಂಡ್ ಅಲ್ಲಿ ತುಂಬಾ ಹಾಕೊಂಡೆ, ಇಲ್ಲ ಯಾವ್ದು ಲ್ಯಾಂಗ್ವೇಜ್ ಆದ್ರೂ ನಾನ್ ಫಸ್ಟ್ ಅರ್ಥ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು. ಥ್ಯಾಂಕ್ ಯು ಸೋ ಮಚ್. ಎಸ್ ಮೈನಾ, ಥ್ಯಾಂಕ್ ಯು ಫಾರ್ ಅ ವಂಡರ್ಫುಲ್ ಶೇರಿಂಗ್. ಆಲ್ಮೋಸ್ಟ್ ಎಲ್ಲ ಮ್ಯಾನಿಫೆಸ್ಟ್ ಆಗಿದೆ, ರೈಟ್? ವಾಟ್ ಎವರ್ ಶಿ ಹಸ್ ರಿಟರ್ನ್ ಎಲ್ಲನೂ ಮ್ಯಾನಿಫೆಸ್ಟ್ ಆಗಿದೆ. ಇನ್ನೊಂದು ಕ್ವಶನ್, ಥ್ಯಾಂಕ್ ಯು, ವಿಡಿಯೋ ಚೇಂಜ್ ಮಾಡಿ. ಓಕೆ, ಸೊ ಎಷ್ಟು ಜನ ಆಫ್ಟರ್ 22 ಎಲ್ಲೂ ಟಚ್ ಅಲ್ಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ಬಂದಿರೋದು, ಈ ವ್ಯಕ್ತಿಗೋಸ್ಕರನೇ ಬಂದಿರೋರು ಅನ್ನೋದು ಹ್ಯಾಂಡ್ ರೈಸ್ ಮಾಡ್ಬೋದಾ? ಮಧ್ಯದಲ್ಲಿ ಎಲ್ಲೂ ಬಂದಿಲ್ಲ, ಯಾವ ಕನೆಕ್ಟಿವಿಟಿ ಇಲ್ಲೂ ಇಲ್ಲ, LT ಇಲ್ಲ, ಹೆಲ್ತ್ ವರ್ಕ್ಶಾಪ್ ಇಲ್ಲ. 22 ಹಿಂದೆ ಯಾವಾಗೋ ಬಂದಿದ್ದೆ, ಅಥವಾ 22 ಆದ್ಮೇಲೆ ಇದೇ ಫಸ್ಟ್ ಬಂದಿರೋದು. ವಾವ್, ವೆರಿ ನೈಸ್, ಫ್ಯಾಂಟಾಸ್ಟಿಕ್, ಗ್ರೇಟ್. ಓಕೆ, ಇನ್ನೊಂದು ಸೂಪರ್ ಬ್ರೇಕ್ ಥ್ರೂ ಅಂತ ಚಿಕ್ಕ ಪಾಪು. ಓಕೆ, ಅಲ್ಲೊಬ್ರು ತಗೊಂಡ್ಬಿಡೋಣ. ಹೆಲೋ, ನನ್ನ ಹೆಸರು ಸ್ವಪ್ನಿಲ್ ಭಾರದ್ವಾಜ್ ಅಂತ. ನಾನು ಅಂದರೆ ಎಕ್ಸಾಮ್ಗಿನ ಮುಂಚೆ ನನಗೆ ತುಂಬ ಅಂದರೆ ಒಂಥರ ಬ್ಯಾಡ್ ಫೀಲಿಂಗ್ಸ್ ಎಲ್ಲ ಬರ್ತಾ ಇತ್ತು. ನಾನು ಏನಕ್ಕೆ ಬದುಕಿದ್ದೀನಿ, ನಾನು ಏನು ಅಚೀವ್ ಮಾಡೋಕ್ಕಾಗಲ್ಲ, ಆ ಥರ ಎಲ್ಲ ನನಗೆ. ಎಷ್ಟು ಏಜು ನಿನಗೆ? ಅಂದರೆ ನಾನು ಏನಕ್ಕೆ ಬದುಕಿದ್ದೀನಿ, ನಾನು ಏನೂ ಅಚೀವ್ ಮಾಡೋಕ್ಕಾಗಲ್ಲ, ದೊಡ್ಡವನಾದ್ಮೇಲೆ ನಾನು ಒಬ್ಬನೇ ಮನೇಲಿದ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ ತುಂಬ ಆ ಥರ ಫೀಲಿಂಗ್ಸ್ ಬರ್ತಾ ಇತ್ತು. ಸೊ ನಾನು ಅಮ್ಮ ಹೇಳಿದ್ರು 8:30ಗೆ ಸ್ವಲ್ಪ LT ಕ್ಲಾಸಸ್ ಇರುತ್ತೆ. ಅಮ್ಮ ಯಾರು? ಓಕೆ, ಅಮ್ಮ ಹೇಳಿದ್ರು 8:30ಗೆ LT ಕ್ಲಾಸಸ್ ಇರುತ್ತೆ ಅಂತ. ಅದ್ರಲ್ಲಿ ನೀನು ಮೆಡಿಟೇಷನ್ ಏನಾದರೂ ಮಾಡಿದ್ರೆ ನೀನು ಏನು ಬೇಕಾದರೂ ಅಚೀವ್ ಮಾಡ್ಬೋದು, ಮೈಂಡ್ ಸೆಟ್ನ ಚೇಂಜ್ ಮಾಡ್ಬೋದು. ನಾನು ಅದು ಅಮ್ಮ ಹೇಳೋಕ್ಕಿಂತ ಮುಂಚೆ ನಾನು ಓಪನ್ ಕ್ಲಾಸಸ್ ತಗೋತಾ ಇದ್ದೆ. ವೆರಿ ನೈಸ್. ಓಪನ್ ಕಂಟಿನ್ಯೂಸ್ ಮಾಡ್ತಿದ್ಯಾ? ಹಾ, ವೆರಿ ನೈಸ್. ಬೆಳಗ್ಗೆ ಹೊತ್ತು 11 ಟೈಮ್ಸ್ ಇಲ್ಲ 20 ಟೈಮ್ಸ್ ಮಾಡ್ತಾ ಇದ್ದೆ. ಸೊ ಇವಾಗ ನಾನು ದಿನಾಗ್ಲೂ ಒಂದು 20 ಮಿನಿಟ್ಸ್ ಮೆಡಿಟೇಷನ್ ಮಾಡ್ತೀನಿ. ಫ್ಯಾಂಟಾಸ್ಟಿಕ್, ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಸಚ್ ಎ ಇನ್ಸ್ಪಿರೇಷನ್, ರೈಟ್? ಯಾವಾಗ ಕನೆಕ್ಟ್ ಆಗುತ್ತೆ ಅಂತಾನೆ, ಪೇರೆಂಟಿಂಗ್ ಇದರಲ್ಲಿ ಇದ್ದಾಗ ಮಾತ್ರ ಕನೆಕ್ಟಿವಿಟಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಸಾಕು, ಇನ್ಯಾರ್ದು ಬೇಡ ಶೇರಿಂಗ್ಸು? ಓಕೆ, ಫೈನ್. ಸೊ ಈ ಥರ ಶೇರಿಂಗ್ಸ್ ನೋಡ್ತಾ ಇದ್ರೆ ಎವ್ರಿ ಮೊಮೆಂಟ್ ಹೇಗೆ ಅನ್ನಿಸ್ತಿರತ್ತೆ ಅಂತಂದರೆ, ಐ ಆಮ್ ಸೋ ಲಕ್ಕಿ. ಐ ಫೀಲ್ ಐ ಆಮ್ ಸೋ ಮಚ್ ಬ್ಲೆಸ್ಡ್ ಟು ಕಮ್ ಇನ್ ದಿಸ್ ಡೈರೆಕ್ಷನ್. ಈ ಒಂದು ಡೈರೆಕ್ಷನಲ್ಲಿ ನಾನು ಬಂದು ಈ ಒಂದು ಎಜುಕೇಷನ್ ಸಿಸ್ಟಮ್, ಈ ಥರ ಒಂದು ನಾಲೆಜಲ್ಲಿ ಬಂದಿರೋದಕ್ಕೆ, ಈ ಥರ ಒಂದು ಅಟ್ಮಾಸ್ಫಿಯರಲ್ಲಿ ಇರೋದಕ್ಕೆ ನಾನೆಷ್ಟು ಪುಣ್ಯವಂತೆ. ನನ್ನ ತಂದೆ ತಾಯಿ ಯಾರು ಎಲ್ರಿಗೂ ಹೀಗೆ ಅನ್ನಿಸ್ತಿರತ್ತೆ. ನೀವು ನಿಮ್ದು ಕನೆಕ್ಟ್ ಮಾಡ್ಕೊ. ಸ್ಪೆಷಲಿ ನೀವು ನೋಡಿರ್ಬೋದು PPT ಅಲ್ಲಿ ರಾಕೆಟ್ ಸ್ಪೀಡ್, ಮೋದಿಕೇರ್ ಹೀಗೆಲ್ಲ ನೋಡಿರ್ತೀರಾ. ಸೊ ಇಲ್ಲಿ ಅಗೈನ್ ಕನೆಕ್ಟೆಡ್ ಮೇಜರ್ಲಿ ಇದು ಕೂಡ ಇತ್ತು. ಸೊ ಹಾಗಾಗಿ ಮೂಲ ಇಲ್ಲಿರೋದ್ರಿಂದ ಇವೆಲ್ಲನೂ ಕೂಡ ಕವರ್ ಮಾಡ್ತಾ ಇರೋವಂಥದ್ದು. ಸೊ ಇದೇ ರೀತಿಲಿ ಈ ವ್ಯಕ್ತಿ ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ಯಶಸ್ವಿ ಲೈಫ್, ಸಕ್ಸಸ್ಫುಲ್ ಲೈಫ್ ಜರ್ನಿ ಸ್ಟಾರ್ಟ್ ಆಗಿತ್ತು. ಒಂದು ಪ್ರಶ್ನೆ ಸ್ಟಾರ್ಟ್ ಆಗಿದ್ದು. ಎಷ್ಟೊಂದು ಜನಕ್ಕೆ ಈ ಪ್ರಶ್ನೆ ಬಂದಿರತ್ತೆ. ಅವ್ರಿಗೂ ಇದೇ ಪ್ರಶ್ನೆ ಬಂದಿದ್ದು ಏನು ಅಂತಂದ್ರೆ, ಯಾಕೆ ಎಲ್ರಿಗೂ ಸಕ್ಸಸ್ ಸಿಗ್ತಾ ಇಲ್ಲ, ಯಾಕೆ ಎಲ್ಲರೂ ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆ ಟೀಮಲ್ಲಿ ಎಲ್ಲರೂ ಪರ್ಫಾರ್ಮ್ ಮಾಡೋಕ್ಕಾಗ್ತಿಲ್ಲ, ನಾನು ಮಾಡ್ದಂಗೆ ಯಾಕೆ ಮಾಡೋಕ್ಕಾಗ್ತಿಲ್ಲ, ಅವ್ರು ಮಾಡ್ದಂಗೆ ಅವ್ರು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ. ಹೀಗೆ ಎಷ್ಟೊಂದು ಪ್ರಶ್ನೆಗಳು ಬಂದಿದ್ಯಾ? ಈ ಥರ ನಿಮ್ಮ ಟೀಮ್ ಅವ್ರ ಜೊತೆಗೆ ಬಂದಿದ್ಯಾ? ಬಂದಿದ ತಕ್ಷಣ ಏನು ಮಾಡ್ತೀವಿ? ಅವ್ರನ್ನ ಸರಿ ಇಲ್ಲ, ಕಂಪ್ಲೇಂಟು, ಬೈಯೋದು, ಪ್ರೆಷರ್ ಹಾಕೋದು. ಎಸರ್ನೋ ಆಗತ್ತೆ, ಮಾಡ್ತಿಲ್ಲ, ಮಾಡು ಏನೋ ಒಂದು ಮಾಡಿ ಸಕ್ಸಸ್ ಕೊಡಿಸ್ಬೇಕು ಅಂತ. ಇದೇ ಥರನೇ ಈ ವ್ಯಕ್ತಿಗೆ ಬಂದಾಗ, ಇವ್ರು ಇದು ಯಾವುದೂ ಮಾಡಿಲ್ಲ,
ಪ್ರಶ್ನೆಗಳನ್ನ ಹಾಕೊಳ್ಳಕ್ ಸ್ಟಾರ್ಟ್ ಮಾಡಿದ್ರು. ಏನೋ ಬೇರೆ ಇದೆ, ಏನೋ ಮಾಡ್ಬೇಕಿದೆ, ಏನೋ ಪಾಸಿಬಿಲಿಟಿ ಕ್ರಿಯೇಟ್ ಮಾಡ್ಬೇಕಿದೆ, ಏನದು ಈ ತರ ಆಸ್ಕಿಂಗ್ ಅಲ್ಲಿ ಹೋಗ್ತಾ ಕ್ವಶನ್ ಮಾಡ್ತಾ 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 ಅವ್ರಿಗೆ ಗೊತ್ತಾಗಿದ್ದೇನು ಅಂತಂದ್ರೆ ಈ ಒಂದು ಸ್ಪಿರಿಚುವಲ್ ನಾಲೆಜ್ ಬೇಕಿದೆ ಅಂತ ಹೇಳಿ. ಸೊ ಅದೇ ರೀತಿ ಒಂದು ಸ್ಪಿರಿಚುವಲ್ ನಾಲೆಜ್ ಒಳಗಡೆ ಅವ್ರು ಬಂದು ಅವ್ರು ಕಲಿತಾ ಅದರಲ್ಲಿ ಮೇಜರ್ ಆಗಿ ತುಂಬಾನೇ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಕಲಿ ಮತ್ತು ಅಳವಡಿಸು. ಆ ಕ್ಯಾಪ್ಷನ್ ನೋಡ್ಬೋದು, ನಾನು ಸುಮಾರು ವರ್ಷದಿಂದ ನೋಡ್ತಾನೆ ಇರ್ತೀನಿ, ಏನಾದ್ರು ಚೇಂಜ್ ಆಗತ್ತಂತ. ಇವತ್ತಿಗೂ ಅದೇ ಇದೆ, ಲರ್ನ್ ಅಂಡ್ ಅಪ್ಲೈ. ಇದನ್ನ ಎಲ್ಲೂ ಕೂಡ ಬದಲೇ ಮಾಡಿಲ್ಲ. ಕಲಿ ಅಳವಡಿಸು ಅನ್ನೋ ಒಂದು ಫಾರ್ಮುಲಾನ ತಗೊಂಡು ಅವರ ಲೈಫಲ್ಲಿ ಅವ್ರು ಅದನ್ನ ಅಪ್ಲೈ ಮಾಡ್ಕೊಳ್ತಾ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಅವ್ರೊಳಗಡೆ ಏನೇನಿತ್ತು ಅದನ್ನ ವರ್ಕೌಟ್ ಮಾಡ್ಕೋತಾ ಹೋದ್ರು, ಅಳವಡಿಸ್ಕೋತಾ ಹೋಗಿದ್ದು. ನೆಕ್ಸ್ಟ್ ಅದೇ ರೀತಿ ಅವ್ರ ಫ್ಯಾಮಿಲಿ ಕೂಡ ಇನ್ವಾಲ್ವ್ ಆಗಿ, ಫ್ಯಾಮಿಲಿ ಎಲ್ಲರೂ ಕೂಡ ಈ ಒಂದು ನಾಲೆಜ್ ಒಳಗೆ ಎಲ್ಲರೂ ಕೂಡ ಇದ್ದಿದ್ದು. ನೆಕ್ಸ್ಟ್ ಇದು ನನಗೆ ವರ್ಕ್ ಆಗ್ತಿದೆ ಅಂತಂದ್ರೆ ಬೇರೆಯವ್ರಿಗೂ ವರ್ಕ್ ಆಗತ್ತೆ, ರೈಟ್? ಒಂದು ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 2018 ಇದನ್ನೇ ಒಂದು ಡಿಫ್ರೆಂಟ್ ಅಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ತಗೊಂಡು ಇದನ್ನ ಒಂದು ಕ್ರಿಯೇಟ್ ಮಾಡಿ ಒಂದು ಬೆಸ್ಟ್ ಎಜುಕೇಶನ್ ತರ 11 ಫ್ಯಾಮಿಲಿ ಜೊತೆಗೆ ಇದನ್ನ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ನೆಕ್ಸ್ಟ್ 19 ಇನ್ನೊಂದು ವರ್ಕ್ಶಾಪ್, ಅದಾದ್ಮೇಲೆ ನೆಕ್ಸ್ಟ್ ವರ್ಕ್ಶಾಪ್, ಅದಾದ್ಮೇಲೆ 5 days ಕ್ಯಾಂಪು, 1400 ಪೀಪಲ್ ವರ್ಗೂ ಕೂಡ ಇದು ರೀಚ್ ಆಯ್ತು. ಈ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ಇದು ಹೇಗೆ ಸ್ಟಾರ್ಟ್ ಆಯ್ತು? ಹೇಗೇನು ಇವಾಗ ನೋಡಿದ್ರಿ ಎಲ್ಲ ಎಕ್ಸ್ಪೀರಿಯನ್ಸ್ಗಳು, ಈ ತರ ಮಿರಾಕಲ್ಸ್ ಇದೆಲ್ಲ ಮೇಲೆ ಸರ್ಫೇಸ್ ಲೆವೆಲ್ ಶೇರಿಂಗ್ಸೆ, ಯಾರು ಬಂದಿಲ್ಲ, ಬರೋದೇ ಬೇರೆ ಇರುತ್ತೆ. ಓಕೆ, ಈ ತರ ಒಂದು ಮಿರಾಕಲ್ ಎಕ್ಸ್ಪೀರಿಯನ್ಸ್ಗಳನ್ನ ನೋಡ್ತಾ ಹೋದಂಗೆ ಅವ್ರಿಗೆ ಅವರ ಒಂದು ಡಿಕ್ಲರೇಷನ್ ಇಂದ ಅದು ನಂಬರ್ಸ್, ಅದಾದ್ಮೇಲೆ 1400 5 days ವರ್ಕ್ಶಾಪ್, ಫುಲ್ ಡೇ ಹೀಗೆಲ್ಲ ಬಂದ್ಬಿಟ್ರ? ಖಂಡಿತ ಇಲ್ಲ. ಅದಕ್ಕೆ ಸುಮಾರು ವರ್ಷದ ಒಂದು ತಪಸ್ಸು. ನಮ್ಮ ನಿರ್ಭಯಾನಂದ ಸ್ವಾಮೀಜಿ ಏನ್ ಹೇಳಿದ್ದಾರೆ, 12 ವರ್ಷ ಸತತವಾದ ನೀನು ತಪಸ್ಸು ಮಾಡು, ನೀನು ಅಂದ್ಕೊಂಡಿದ್ದೆಲ್ಲ ಸಿಗತ್ತೆ ಅಂತ. ಹೆಸರ್ನು ಸೊ ಆ ತರ ಎಷ್ಟು ಜನ ನಾವು ತಪಸ್ಸು ಮಾಡಿದೀವಿ. ಆದ್ರೆ ಈ ವ್ಯಕ್ತಿ 2010 ಸತತವಾಗಿ ಇದಕ್ಕೆ ಏನೆಲ್ಲ ಬೇಕಿದೆ ಪ್ರತಿಯೊಂದನ್ನು ಕೂಡ ಎಜುಕೇಶನ್ ತಗೊಳ್ತಾ ಹೋಗಿದ್ದು. ಇದಕ್ಕೆ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಕಲಿಯೋದಕ್ಕೆ ಎಲ್ಲೂ ಕೂಡ ಯೋಚನೆ ಮಾಡಿಲ್ಲ. ಕಲಿಬೇಕು ಅನ್ನೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಏನೇನ್ ಪಾಸಿಬಿಲಿಟಿ ಇದೆ, ಎಷ್ಟೆಲ್ಲ ಕಲಿಬೇಕು, ಏನೆಲ್ಲ ಇನ್ವೆಸ್ಟ್ ಮಾಡ್ಬೇಕು, ಎಲ್ಲದನ್ನು ಮಾಡ್ತಾ 2010 ಅವಾಗ್ಲೇನೆ ಒಂದು ಸಂಕಲ್ಪ. ನಾನು ಅವಾಗ ನೋಡಿದಾಗ ನಾನು ಬಹಳ ಕಮೆಂಟ್ ಮಾಡ್ತಾ ಇದ್ದೆ, ಇದೇನಪ್ಪ ಇದು ಸನ್ಯಾಸಿ ತರ ಹಣ್ಣು ತರಕಾರಿ ಎಲ್ಲ ಬಿಟ್ಟು ಬರೀ ಇದನ್ನೇ ತಿಂತಾ ಇದ್ದಾರೆ ಅಂತೇಳಿ ಹೋಗಿ ಡೈಲಾಗ್ ಬೇರೆ ಹೊಡಿತಾ ಇದ್ದೆ. ಏನು ಅಂತಂದ್ರೆ ಕಂಪ್ಲೀಟ್ ನ್ಯಾಚುರಲ್ಸ್. ಅಲ್ಲಿ ನೀಟಾಗಿ ಅವರ ಒಂದು ಡಿಕ್ಲರೇಷನ್ ಬಹಳ ಸ್ಟ್ರಾಂಗ್ ಆಯ್ತು. ಏನು ಅಂತಂದ್ರೆ ಮನುಕುಲದ ಖುಷಿ ಮತ್ತೆ ಆರೋಗ್ಯವಂತ ಮನುಕುಲನ ಸೃಷ್ಟಿ ಮಾಡ್ಬೇಕು ಅನ್ನೋ ಒಂದು ನಿರ್ಧಾರವನ್ನು ಅವರು ಡಿಕ್ಲೇರ್ ಮಾಡಿದ್ರು. ಈ ಡಿಕ್ಲರೇಷನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರೋ ತಪಸ್ಸನ್ನ ಮಾಡ್ಬೇಕಾಗತ್ತೆ, ಅದಕ್ಕೆ ಬೇಕಾಗಿರೋ ಎಲ್ಲಾ ಪ್ರೋಸೆಸ್ನ ಮಾಡ್ಬೇಕಾಗತ್ತೆ. ಆಗ ಮಾತ್ರ ಇದನ್ನ ರೀಚ್ ಮಾಡ್ಸಕ್ಕೆ ಸಾಧ್ಯ ಆಗೋದು. ಸೊ ಹಾಗೆ ನ್ಯಾಚುರಲ್ ಸ್ಟಾರ್ಟ್ ಮಾಡ್ತಾ ಹೋಗಿದ್ದು. ಎಲ್ಲೆಲ್ಲಿ ಎಜುಕೇಶನ್ ಇದೆ, ಬೆಸ್ಟ್ ಆಫ್ ದ ಬೆಸ್ಟ್, ಎಲ್ಲಿ ಬೆಸ್ಟ್ ಅನ್ಸುತ್ತೆ ಎಲ್ಲ ತಗೊಳ್ಳೋದು. ಎಲ್ಲಾ ಒಂದು ಎಜುಕೇಶನ್ ಅಲ್ಲೂ ಕೂಡ ಒಂದು ಯೂನಿಕ್ನೆಸ್ ಇರುತ್ತೆ. ಆ ಯೂನಿಕ್ನೆಸ್ ನ ಕಲೆಕ್ಟ್ ಮಾಡ್ಕೊಳ್ತಾ ಅಂಡ್ ಕಾಮನ್ ಪ್ಲಸ್ ಯೂನಿಕ್ನೆಸ್ ಎರಡನ್ನೂ ಕಲೆಕ್ಟ್ ಮಾಡ್ಕೊಂತ ಒಂದು ಹೂವಿನ ಆಕಾರದಲ್ಲಿ ಒಂದು ಬೊಕೆ ತರ ಮಾಡಿ ಕಾಮನ್ ಆಗಿ ಎಲ್ರಿಗೂ ರೀಚ್ ಆಗೋದಕ್ಕೆ ಈ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ಅಥವಾ ಡೈಮಂಡ್ ಕ್ಲಾಸ್ ಅಥವಾ ಅಡ್ವಾನ್ಸ್ ಕೋರ್ಸ್ ಅಥವಾ ನೆಕ್ಸ್ಟ್ ಏನ್ ಬಂದಿದೆ ಇದೆಲ್ಲದನ್ನು ಕೂಡ ಲಾಂಚ್ ಮಾಡ್ತಾ ಹೋಗಿದ್ದು. ಸೊ ಅದಷ್ಟೇ ಅಲ್ಲ, ಇವಾಗ ಏನ್ ಹೇಳ್ತೀವಿ ಚಾಲೆಂಜಸ್ ಎಲ್ಲ ಅಂಶದಲ್ಲೂ ಕೂಡ ಯಾವ್ಯಾವ ತರ ಚಾಲೆಂಜಸ್ ಬಂದಿತ್ತು ಅಂತಂದ್ರೆ, ಸಾಮಾನ್ಯ ಮಹಾನ್ ವ್ಯಕ್ತಿ ಅಂತ ಮಾತಾಡ್ತೀವಿ, ರೈಟ್? ಸಾಮಾನ್ಯ ವ್ಯಕ್ತಿಗಳೇನ್ ಮಾಡ್ತೀವಿ, ಚಾಲೆಂಜಸ್ ಬಂದ್ರೆ ಯಾಕಪ್ಪ ಬಂತು ಅಂತ ಒದ್ದಾಡ್ತಾ ಇರ್ತೀವಿ. ಅದೇ ರೀತಿ ಎವ್ರಿ ಮೂಮೆಂಟು ಏನೆಲ್ಲ ಬರಬಾರ್ದು, ಏನೆಲ್ಲ ಚಾಲೆಂಜಸ್ ಆಗ್ಬಾರ್ದು, ಎಲ್ಲಾ ತರ ಚಾಲೆಂಜಸ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ ಎಲ್ಲಾದ್ರಲ್ಲೂ ಜೀವಿಸಕ್ಕೆ ಸಾಧ್ಯ ಆಗಿ ಅವ್ರು ಏನೇನು ಡಿಕ್ಲೇರ್ ಮಾಡ್ತಾ ಇದ್ರು, ಏನೇನ್ ಫಾರ್ಮುಲಾ ತಗೊಂಡ್ಬಂದಿದ್ರು, ಏನೇನ್ ಎಜುಕೇಶನ್ ತಗೊಂಡ್ಬಂದಿದ್ರ ಎಲ್ಲಾದ್ರಲ್ಲೂ ಕೂಡ ಜೀವಿಸ್ತಾ ಅದನ್ನ ಮಾಡ್ತಾ ಈ ಒಂದು ಆರೋಗ್ಯ ಖುಷಿ, ಮನುಕುಲದ ಖುಷಿ ಮತ್ತೆ ಸೇವೆ ಏನಿದೆ ಇದಕ್ಕೆ ರೀಚ್ ಮಾಡಿಸ್ಬೇಕು, ಇಡೀ ಪ್ರಪಂಚಕ್ಕೆ ರೀಚ್ ಮಾಡಿಸ್ಬೇಕು. ಎಷ್ಟು ರೀಚ್ ಆಗತ್ತೋ ಗೊತ್ತಿಲ್ಲ, ಆದ್ರೆ ನಾನೇನ್ ಮಾಡ್ಬೇಕಾಗಿದೆ, ನಾನೇನ್ ಮಾಡ್ಬೇಕು, ಏನ್ ನೋಡ್ಬೇಕಿದೆ, ಏನ್ ವಿಷನ್ ರೀಚ್ ಆಗ್ಬೇಕಿದೆ, ಇದನ್ನಿಷ್ಟನ್ನೇ ಫೋಕಸ್ ಮಾಡ್ತಾ ಇವತ್ತು ಇಷ್ಟು ಒಂದು ನಾಲೆಜ್ನ ಎಲ್ರಿಗೂ ಕೂಡ ರೀಚ್ ಮಾಡ್ತಾ ಇರೋಂಥದ್ದು. ಜೊತೆಗೆ ಇನ್ನೊಂದು ಇನ್ಸಿಡೆಂಟ್ಸ್ ಲೈಫಲ್ಲಿ ಎಷ್ಟೊಂದು ಘಟನೆಗಳಾಗೋಗುತ್ತೆ, ಯಾವ ತರ ಘಟನೆ ಆದ್ರೂ ಆಗ್ಬೋದು. ಆ ದೊಡ್ಡ ಘಟನೆ ಆದ್ರೆ ನಾವೆಲ್ಲೂ ಯಾರಿಗೂ ಸಿಗೋದೇ ಇಲ್ಲ, ರೈಟ್? ಅದೇ ತರ ಘಟನೆಗಳಾದ ಇಂಟೆನ್ಷನ್ ಒಂದು ಪವರ್ಫುಲ್ ಆಗಿದ್ರೆ ಏನ್ ಬೇಕಾದ್ರೂ ಕೂಡ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ. ಸೊ ಈ ಇಂಟೆನ್ಷನ್ ಅಲ್ಲಿ ಅವರು ಡಿಕ್ಲೇರ್ ಮಾಡಿದ್ದು ಮತ್ತೆ ಕಂಪ್ಲೀಟ್ ನ್ಯಾಚುರಲ್ಸ್. ನಿನ್ನೆವರೆಗೂ ಕೂಡ, ನಿನ್ನೆಗೆ 1 ವರ್ಷದ 8 ತಿಂಗಳು ಕಂಪ್ಲೀಟ್ ನ್ಯಾಚುರಲ್ಸ್ ಅಲ್ಲೇ ಈಗಲೂ ಇದ್ದಾರೆ, ಇವತ್ತಿಗೂ ಕೂಡ.
ಓಕೆ, ಯಾಕೆ ಆ ಡೈರೆಕ್ಷನ್, ಈ ನಾಲೆಜ್ ಅದಕ್ಕೆ ಪರ್ಫೆಕ್ಟ್ ಡೈರೆಕ್ಷನ್ ಅನ್ನ ಯೂನಿವರ್ಸ್ ಅಲ್ಲಿ ಆಸ್ಕಿಂಗ್ ಮಾಡ್ತಾ 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 ಅವರ ಸಂಕಲ್ಪ ಇವತ್ತು ನೆರವೇರಿದೆ. ಓಕೆ, ಸೊ ಯಾಕೆ ಅಂತಂದ್ರೆ ಹೇಗೆ ಡೈರೆಕ್ಷನ್ ಯಾವ ರೀತಿಲಿ ಇದನ್ನ ರೀಚ್ ಮಾಡಿಸ್ಬೇಕು ಅಂತ ಗೊತ್ತಿಲ್ದಿರ ಇದ್ದಿದ್ದು, ಇವತ್ತು ಅದೆಲ್ಲ ಸಂಕಲ್ಪ ಬರೀ ಬಾಯಲ್ಲಿ ಹೇಳೋದಲ್ಲ, ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರೋದು ಎಲ್ಲದನ್ನು ಕೂಡ ಡಿಕ್ಲೇರ್ ಮಾಡ್ತಾ ಮಾಡ್ತಾ ಹೋಗಿದ್ದಕ್ಕೆ ಒಂದೊಂದೇ ಸ್ಟೆಪ್ ಎಲ್ಲೆಲ್ಲಿ ಬ್ಲಾಕ್ ಆಗ್ತಿತ್ತೋ ಅವೆಲ್ಲ ಕೂಡ ಓಪನ್ ಆಗ್ತಾ, ನಾನು ಯಾಕೆಲ್ಲ ಹಿಂದೆ ನೋಡ್ತಾ ಇದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಓಕೆ ಫೈನ್. ಓಕೆ, ಎಲ್ಲದನ್ನು ಕೂಡ ಬ್ಲಾಕ್ ಆಗಿರೋದೆಲ್ಲ ಡೋರ್ ಓಪನ್ ಆಗ್ತಾ 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 ಇವತ್ತು ತುಂಬಾ ದೊಡ್ಡ ಒಂದು ಡೈರೆಕ್ಷನ್ ಕೂಡ ಓಪನ್ ಆಗಿರೋಂಥದ್ದು. ಸೊ ಬಹಳ ಹೆಮ್ಮೆ, ಐ ಫೀಲ್ ಸೋ ಪ್ರೌಡ್. ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್. ಯಾಕೆ ಅಂತಂದ್ರೆ ಯಾರೋ ಹೇಳ್ತಾ ಇದ್ರು ಪ್ರಶ್ನೆಗಳು ಅಂತ, ಕೂತ್ರೆ ಇದ್ರೆ ಪ್ರಶ್ನೆಗಳು ಹಾಕಿಲ್ಲ ಅಂತಂದ್ರೆ ನನಗೆ ಅಕ್ಸೆಪ್ಟೇ ಆಗಲ್ಲ, ಆ ಥರ ಪ್ರಶ್ನೆಗಳು ಹಾಕ್ತಾ ಇದ್ದವಳು ನಾನು. ಸೊ ಇವತ್ತು ಅಷ್ಟು ಒಂದು ಡಿಫ್ರೆನ್ಸು, ಈ ಒಂದು ಭಾಗ್ಯ ಕೂಡ ಇವತ್ತು ಈ ಸ್ಟೇಜಲ್ಲಿ ನಾನು ಅವ್ರನ್ನ ಇನ್ವೈಟ್ ಮಾಡೋವಂಥದ್ದು ಕೂಡ. ಸೊ 2 ರೋಲ್ನ ಪ್ಲೇ ಮಾಡ್ತಾರೆ ಇಲ್ಲಿ. ಒಂದು ಕಂಪ್ಲೀಟ್ ಆಗಿ ಇಷ್ಟೆಲ್ಲ ನಾಲೆಜ್ ತಗೊಂಡು ಇಷ್ಟೊಂದು ದೊಡ್ಡ ಒಂದು ನಿರ್ಧಾರವನ್ನ ಡಿಕ್ಲೇರ್ ಮಾಡಿ ಇದ್ರ ಪ್ರಕಾರ 100% ಜೀವಿಸ್ತಾ ಕಂಪ್ಲೀಟ್ ಲೈಫ್ ಕೋಚ್ ಆಗಿ ಇವತ್ತು ನಮ್ಮ ಮುಂದೆ ಬರ್ತಾ ಇದ್ದಾರೆ. ಜೊತೆಗೆ ಇವರು ತುಂಬಾ ಜನಕ್ಕೆ, ಮೆಜಾರಿಟಿ ಪೀಪಲ್ಗೆ ನಮ್ಮ ಮೋದಿಕೇರ್ ಅಪ್ಲೈನ್ ಕೂಡ. ಓಕೆ, ನಮ್ಗೆಲ್ರು ಕೂಡ ನಾವೆಲ್ಲ ಹೆಲ್ತ್, ವೆಲ್ತ್, ಲವ್, ಹ್ಯಾಪಿನೆಸ್ ಏನಾಗಬೇಕು, ಮೆಜಿಷಿಯನ್ ಆಗೋದಕ್ಕೆ ಹೊರಟಿದೀವಿ ಇವತ್ತು. ಹೌದಾ? ಕ್ಯಾನ್ ವಿ ಆಲ್ ಪುಟ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ Mr. Vijay DG onto the stage. Give a big round of applause. Rapidly. ಓಕೆ, ನಮಸ್ತೆ, ಹ್ಯಾಪಿ ಮಾರ್ನಿಂಗ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಹೋ, ಟಾಪ್ ಆಫ್ ದಿ ವರ್ಲ್ಡ್. ಓಕೆ, ಗ್ರೇಟ್. ಫೈನಲಿ ಇವತ್ತು ಈ ಒಂದು ಗ್ರೂಪ್, ನಂದು ಸಹ ಆಸ್ಕಿಂಗ್ ಇತ್ತು, ಯಾವಾಗ ಅಂತ ಗೊತ್ತಿರಲಿಲ್ಲ. ಇವತ್ತು ಅದಕ್ಕೆ ಮುಹೂರ್ತ ಫಿಕ್ಸ್ ಆಯಿತು. ಓಕೆ, after a long time. ಹಲೋ, ಈಗ ಫಸ್ಟ್ ನಾನು ನಿಮಗೆ ನನ್ನ ಕಡೆಯಿಂದ ದ ಗ್ರೇಟೆಸ್ಟ್ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಇವತ್ತು ಇಲ್ಲಿ ನೀವು ಬಂದಿದ್ದಕ್ಕೆ, ಪ್ಲಸ್ ಈ ಜ್ಞಾನನ ಪಡ್ಕೊಂಡಿದ್ದು ಅಷ್ಟೇ ಅಲ್ಲ, ಇವತ್ತಿಲ್ಲಿ ಯಾರು ಬಂದಿದ್ದೀರಾ ಸುಮ್ಮನೆ ಬಂದಿಲ್ಲ. ನಿಮಗೆ ಆ ಜ್ಞಾನದಿಂದ ಇದರಿಂದ ಹೆಲ್ತ್ ವರ್ಕ್ಶಾಪ್ ಇರ್ಬೋದು, LT ಇರ್ಬೋದು, ಅಡ್ವಾನ್ಸ್ ಕೋರ್ಸ್ ಇರ್ಬೋದು, ಅದರಿಂದ ನಿಮಗೆ ಸಿಕ್ಕಿರೋ ಒಂದು ಬೆನಿಫಿಟ್ ಏನಿದೆ, ಆ ಲಾಭ ಪಡ್ಕೊಂಡಿದ್ದೀರಾ, ಅಳವಡಿಸ್ಕೊಂಡಿದ್ದೀರಾ, ಬ್ರೇಕ್ ಥ್ರೂ ಕಾಸ್ ಮಾಡಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ನೀವು ಅದನ್ನ ಅಳವಡಿಸ್ಕೊಂಡಿದ್ದಕ್ಕೆ, ಆಕ್ಷನ್ ಮಾಡಿದ್ದಕ್ಕೆ ಬಂದಿರತಕ್ಕಂಥ ರಿಸಲ್ಟ್. ಒಂದು ಎಷ್ಟು ಜನ ಇವತ್ತು ಫಸ್ಟ್ ಟೈಮ್ ಬರ್ತಿದ್ದೀರಾ? ಯಾವುದು ಹೆಲ್ತ್ ವರ್ಕ್ಶಾಪ್ LT ಅಟೆಂಡ್ ಆಗಿಲ್ಲ, ಆದರೂ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಓಕೆ, ಗ್ರೇಟ್. ನಿಮಗೆ ಸ್ಪೆಷಲ್ ಥ್ಯಾಂಕ್ ಯು. ಏನೂ ಗೊತ್ತಿಲ್ಲ, ಯಾರೋ ಹೇಳಿದ್ರು ಬಂದಿದ್ದೀರಾ, ಅದು ನಿಮ್ಮದು ವೆರಿ ಸ್ಪೆಷಲ್. ಒಂದು ಫುಲ್ ಡೇ ನೀವು ಇಲ್ಲಿ ಟೈಮ್ ಕೊಡ್ತಿದ್ದೀರಾ, ಥ್ಯಾಂಕ್ ಯು. ಈ ಒಂದು ಇಲ್ಲಿ ಕಂಪ್ಲೀಟ್ಲಿ ಎಲ್ಲ ಮಿಕ್ಸ್ ಇದೆ. ಓಕೆ, ನಮ್ಮ LT ವರ್ಕ್ಶಾಪ್ ಗೊತ್ತಿಲ್ಲದಲ್ಲೇ ಇದ್ದೀರಾ, LT ಗೊತ್ತಿದೆ, ಹೆಲ್ತ್ ಗೊತ್ತಿಲ್ಲ, ಹೆಲ್ತ್ ಗೊತ್ತಿದೆ, LT ಗೊತ್ತಿಲ್ಲ. ಕೆಲವರು ಅಡ್ವಾನ್ಸ್ ಕೋರ್ಸ್ ಆಗಿದೆ. ಎಷ್ಟು ಜನ ಅಡ್ವಾನ್ಸ್ ಕೋರ್ಸ್ ಮುಗಿಸಿರೋ ಇದ್ದೀರಾ? ಓ, ಬದುಕಿದ್ದೀರಾ? ಓ, ಸೂಪರ್, ಥ್ಯಾಂಕ್ ಯು. ಆ್ಯಕ್ಚುಲಿ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್. ಓಕೆ, ನೀವೆಲ್ಲ ಬದುಕಿರೋದಕ್ಕೆ ನಾನು ಬದುಕಿರೋದು. ಎಷ್ಟೋ ಕಡೆ ಈ ಒಂದು ಟೆಕ್ನಾಲಜಿನ ಉಳಿಸಿದ್ದೀರಾ ಅಂದರೆ ಅದಕ್ಕೆಲ್ಲ ನೀವು ಕಾರಣ. ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಅಡ್ವಾನ್ಸ್ ಕೋರ್ಸ್ ಪಾರ್ಟಿಸಿಪೆಂಟ್ಸ್. ಅಂಡ್ ಯಾರೆಲ್ಲ ಇಲ್ಲಿ ಬಂದಿದ್ದೀರಾ ಅಂದರೆ ನಿಮ್ಮಲ್ಲಿ ಅದು ಇನ್ನೂ ಉಳಿದಿದೆ ಅಂತ. ಓಕೆ, ಆ ಜ್ಞಾನದ ಪ್ರಕಾರ ಜೀವಿಸ್ತಿದ್ದೀರಾ ಅಂತ. ಆ ಜ್ಞಾನದಿಂದ ಏನಾದರೂ ಒಂದು ಪಡ್ಕೊಂಡಿದ್ದೀರಾ, ಅಳವಡಿಕೆ ಆಗಿದೆ, ಅದರಿಂದ ರಿಸಲ್ಟ್ ಕಾಸ್ ಮಾಡಿದ್ದೀರಾ ಅಂತ. ಕರೆಕ್ಟ್? ಎಸ್. ಅಂಡ್ ಥ್ಯಾಂಕ್ ಯು. ತುಂಬ ಜನ
ಕೇಳ್ತಾ ಇದ್ರಿ ಯಾವಾಗ ಅಂತ. ಕೆಲವೊಬ್ರು ಡೈರೆಕ್ಟ್ ಕೇಳ್ತಾ ಇದ್ರಿ, ಕೆಲವೊಬ್ರು ಬೇರೆಯವ್ರ ಮೂಲಕ ಕೇಳ್ತಾ ಇದ್ರು ನೀವು ಯಾವಾಗ ಬರ್ತೀರಾ ಸ್ಟೇಜಿಗೆ ಅಂತ. ಆ ಥರ ಒಂದಿಷ್ಟು ಕಾಯ್ತಾ ಕೂತಿದ್ದರಿದ್ದೀರಿ. ಅವಾಗ ಅಲ್ಲಿ ತನಕ ಸ್ವಲ್ಪ ಅಲ್ಲಿ ಇರೋಣ, ಅವಾಗ ಬರೋಣ ಅಂತ ಕಾಯ್ತಿದ್ರಿ. ಎಷ್ಟು ಜನ ಇದ್ರಿ? ಓಕೆ, ಥ್ಯಾಂಕ್ ಯು. ಅಟ್ಲೀಸ್ಟ್ ಇವತ್ತಾದರೂ ಬಂದಿದ್ದೀರಿ. ಓಕೆ ಓಕೆ ಇವಾಗ ಇಲ್ಲಿ ನಾವು ಇವತ್ತು ಸೇರಿದ್ದೀವಿ. ಇವತ್ತು ಏನಾಗುತ್ತೆ, ಎಲ್ರಿಗೂ ಸಹ ಒಂದು ಕಾತರತೆ ಇದೆ ಏನಿರ್ಬೋದು ಅಂತ. ವರ್ಡ್ಸ್ ಬೇರೆ ಡಿಫ್ರೆಂಟ್ಸ್ ಇದೆ. ಓಕೆ, ಇದೆಲ್ಲದು ಹೇಗೆ ಸಾಧ್ಯ? ಮೆಜಿಷಿಯನ್ ಅಂದ್ರೆ ಯಾರು? ಕೆಲವರಿಗೆ ಹೇಳ್ತಾ ಇದ್ರು ಅವಾಗಲೇ, ನಾನ್ ಮೆಜಿಷಿಯನ್ ಅಂತ, ನಾನೇನೋ ಮಂತ್ರ ಮಾಡ್ಬಿಡ್ತೀನಿ ನೀವು ಅಂತ. ನಾನೇನೋ ಮಂತ್ರ ಮಾಡೋಕ್ಕೆ ನಿಮಗೆ ಮಂತ್ರವಾದಿ ಥರ ನಿಮ್ಮನ್ನ ಮಾಡ್ತೀನಿ, ನಾನು ಮಂತ್ರವಾದಿ ಅಂತ ಅನ್ಕೊಂಡಿದ್ದಾರೆ ಅಂತ. ಅದೆಲ್ಲ ಕ್ಲಾರಿಟಿ ಸಿಗುತ್ತೆ ಇವತ್ತು. ಇದೆಲ್ಲದು ಬೇಕಿದೆಯಾ ಫಸ್ಟು? ಓಕೆ, ಇದಕ್ಕಿಂತ ಮೊದಲು ಇವಾಗ ಜಸ್ಟ್ ನಿಮಗೆ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಏನು ಕ್ವಶನ್ ಇದೆ, ನನಗೆ ಏನಾದರೂ ಕೇಳೋದಿದ್ರೆ ಕೇಳ್ಬೋದು. ಏನಾದ್ರು ಕ್ವಶನ್ಸ್, ಏನು ಕ್ವಶನ್ ಇಟ್ಕೊಂಡು ಬಂದಿದ್ದೀರಿ? ಅಥವಾ ಕೆಲವೊಬ್ಬರಿಗೆ ಕ್ವಶನ್ಸ್ ಇರ್ಬೋದು, ಇಷ್ಟು ದಿನ ಯಾಕೆ ಇರಲಿಲ್ಲ, ಅಥವಾ ಈಗ ಯಾಕೆ ಬಂದ್ರಿ? ಲಾಸ್ಟ್ ಟೈಮ್ ಒಂದು ಲೀಡರ್ಸ್ ಮೀಟ್ ಮಾಡಿದಾಗ ಕೇಳ್ತಾ ಇದ್ರು, ಇಷ್ಟು ದಿನ ಏನು ಮಾಡ್ತಿದ್ದಪ್ಪ, ಈಗ ಯಾಕೆ ಬಂದೆಪ್ಪ ಅಂತ. ಆ ಥರದ್ದು ಏನಿದ್ರು ಸಹಿತ ಓಪನ್, ಏನಿದ್ರು ಒಳಗಡೆ ಬೇಡ. ರೆಡಿನಾ? ಕೇಳ್ಬೋದಾ? ಓಕೆ, ಎನಿ ಕ್ವಶನ್ಸ್? ಏನೋ ಕ್ವಶನ್ಸ್ ಇಟ್ಕೊಂಡು ತಲೆ ಸರ್. ಇಲ್ಲ, ಓಕೆ. ನಮಸ್ತೆ ಸರ್ ಎಲ್ರಿಗೂ. ನಂಗೊಂದು ಡೌಟ್ ಇತ್ತು. ನಾನು ಸ್ಟಾರ್ಟಿಂಗ್ ನೋಡಿದಾಗ ನಾನು ಕ್ಲಾಸ್ ಅಟೆಂಡ್ ಮಾಡ್ಕೊಂಡಿದ್ದು ದೇವ್ರ ಥರ. ಅದಾದಮೇಲೆ ನೆಕ್ಸ್ಟು ನೀವು ಅಂದರೆ ಕ್ಲಾಸ್ ಇಲ್ದಲೇ ಇದ್ದಾಗ ನನಗೆ ಇಂಟ್ರೆಸ್ಟೇ ಬರ್ತಿರ್ಲಿಲ್ಲ. ಎಷ್ಟು ನನ್ನನ್ನು ನಾನು ಅನ್ಕೊಂತಿದ್ದೆ ಬೇಕು ನನಗಿದು ಅಂತ ಅಂದ್ರೂ ನಂಗೆ ವಿಜಯ್ ಡಿ ಸಿ ನೋಡಬೇಕು, ನಾನು ಎಲ್ಲರ ಹತ್ರನೂ ಕೇಳ್ತಿದ್ದೆ ಬೇಕು ಅಂತ. ನಂಗೆ ಆಫೀಸಲ್ಲೂ ಅಷ್ಟೇ ಏನೆಲ್ಲ ಡೌಟ್ಸ್ ಬಂದ್ರೂ ನಂಗೆ ಅನ್ನಿಸ್ತಿತ್ತು ನಿಮ್ಮ ಹತ್ರ ಮಾತಾಡಬೇಕು ಅಂತ. ನನ್ನ ಮಗಂಗೂ ನೀವು ತುಂಬ ಫೇವ್ರೇಟು. ನಾನು ಒಂದ್ಸತಿ ಕಾಲಲ್ಲೂ ಮಾತಾಡಿದೆ ಅವನ ಹತ್ರ ಮಾತಾಡಿಸ್ಬೇಕು ಅಂತ. ಸೊ ನೀವು ಬೇಕು ಅನ್ನಿಸ್ತಿತ್ತು ಸರ್, ಏನೋ ಒಂಥರ ದೇವ್ರ ಥರ ನೋಡ್ತಿದ್ದೀನಿ. ನನಗೆ ಅಲ್ಲಿಂದ ಕ್ಲಾರಿಟಿ ಸಿಗ್ತಾ ಬಂತು, ಇಲ್ಲ ಒಂದಲ್ಲ ಒಂದ್ಸತಿ ಬರ್ತಾರೆ ಅಂತ. ಮೊನ್ನೆ ಕೂಡ ಆಫೀಸಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಸೊ ಬೇಜಾರಾಯಿತು ಅವಾಗ. ಬಟ್ ಈ ಕ್ಲಾಸ್ ಇದೆಯಲ್ಲ ನಮ್ಮನೆಯವ್ರು ಹೇಳಿದ್ದು, ನಿನಗೆ ನಾಳೆ ಎಲ್ಲದಕ್ಕೂ ಉತ್ತರ ಸಿಗತ್ತೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಪ್ರಶ್ನೆ ಕೇಳಿ. ನೀವು ಮತ್ತೆ ಶೇರ್ ಮಾಡ್ತಿದ್ದೀರಿ, ಶೇರಿಂಗ್ ಆಗೋಯ್ತು ಅವಾಗಲೇ. ಎಸ್ ಸರ್, ಇದ್ದಿಟ್ಕೊಂಬಿಡಿ. ಯಾರ್ಯಾರು ಪ್ರಶ್ನೆಗಳಿದೆ ಲಿಸ್ಟ್ ಇಟ್ಕೊಂಡಿದ್ದಾರೆ ಮೇಡಮ್. ಓಕೆ, ಅಲ್ಲೊಂದು ಕೊಟ್ಬಿಡಪ್ಪ ಮೈಕ್. ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ, ಥ್ಯಾಂಕ್ ಯು ಸರ್. ನನಗೆ ಮೊದಲು ಪ್ರಶ್ನೆ ಇದ್ದಿದ್ದು ಯಾರಪ್ಪ ಈ ಮಹಾನ್ ಭಾವ ಅಂತ ಬಳಸ್ಬಿಟ್ಟಿದೆ ಸರ್. ಆದ್ರೆ ಈ ಮಹಾನ್ ಭಾವ ರಾಜು ಡಿಜೆ ವಿಜಯ್ ಡಿಜೆ ಅಣ್ಣ ತಮ್ಮದಿರು ಅಂತ ಗೊತ್ತಿರ್ಲಿಲ್ಲ. ನಾನು ಇದೆಲ್ಲೋ ದೇವಲೋಕದಿಂದ ಬಂದಿರತಕ್ಕಂಥ ವಿದ್ಯೆ, ಇದು ಹೆಂಗ್ ಸಾಧ್ಯ ನಮ್ಮ ಮನುಕುಲಕ್ಕೆ ಬರಕ್ ಸಾಧ್ಯ ಅಂತ ನಾನು ಸಾರಿ ಸರ್, ಸಾರಿ. ಆದ್ರೆ ಇನ್ನು ಮುಂದಿನ ಅದ್ಭುತ ಖಂಡಿತ ಕಾದಿದೆ. ನಾನಂತೂ ಲೈಫ್ ಲಾಂಗ್ LT ಮತ್ತೆ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಇರ್ತೀನಿ. ನಿಮ್ಮ ಶಿಷ್ಯನಾಗಕ್ಕೆ ನಾನು ತಯಾರಿದ್ದೀನಿ. ಖಂಡಿತ ಅದ್ಭುತವಾದ ಜ್ಞಾನನ ಸ್ವೀಕರಿಸಕ್ಕೆ ರೆಡಿ ಇದೀನಿ ಸರ್. ದಯಮಾಡಿ ಕೊಡಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಅಲ್ಲೇ ಕೊಟ್ಬಿಡಿ. ಈ ಕಡೆ ಒಂದು ಕೊಟ್ಬಿಡಿ. ಎರಡು ಸಾಕು. ಹಾ, ನಮಸ್ತೆ ಸರ್. ನಮಸ್ತೆ. ಗಣೇಶ್ ಅಂತ. ಗಣೇಶ್, ಮೊದಲೇ ಡೈಮಂಡ್ ಕ್ಲಾಸು ನಾನು ಈ ಟೀಮಲ್ಲಿ ಇರಲಿಲ್ಲ, ಬೇರೆ ಟೀಮಲ್ಲಿದ್ದೆ. ಡೈರೆಕ್ಟಾಗಿ ನಿಮಗೆ ಫೋನ್ ಮಾಡಿ ಕೂಡ ಕೇಳಿದ್ದೆ. ಅದು ಕದ್ದು ಮುಚ್ಚಿ ಅಟೆಂಡ್ ಆಗ್ತಿದ್ದೆ. ಅವಾಗಿಂತ ಇವಾಗ ಆಮೇಲೆ 4 ಗಂಟೆ ಸ್ವರ್ಗ ಸೃಷ್ಟಿ ಅಟೆಂಡ್ ಅಂದ್ರೆ 4 ಗಂಟೆಗೆ ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೆ. ಅದ್ರ ಮಧ್ಯಕ್ಕೆ ಇವಾಗ ಬೇರೆ ಕಡೆಯಿಂದ ಇದು ಡೈರೆಕ್ಟಾಗಿ ಲಿಂಕ್ ಸಿಕ್ಕರು ಅಟೆಂಡ್ ಆಗೋಕ್ಕಾಗ್ತಿರಲಿಲ್ಲ. ಅದು ಫಸ್ಟ್ ನಿಮ್ಮ ವಾಯ್ಸ್ ಕೇಳ್ತಾ ಇದ್ದಂಗೆ 4 ಗಂಟೆಗೆ ಎಚ್ಚರ ಆಗ್ತಿತ್ತು. ಮಲ್ಕೊಂಡಿದ್ದು 3 ಗಂಟೆಗೆ ಮಲಗಿದ್ರು 4 ಗಂಟೆಗೆ ಎಚ್ಚರ ಆಗ್ತಿತ್ತು. ಆದರೆ ಇವಾಗ ಯಾಕೆ ಬಂದಿದ್ದೀನಿ ಅಂದರೆ ಏನು ಕೊಡ್ಬೋದು, ಮತ್ತು ಡೈರೆಕ್ಟ್ ನೋಡಲೇಬೇಕು ಅಂತ ಬಂದೆ ಸರ್. ಬರೀ ನೋಡಕ್ಕೆ ಬಂದಿದ್ಯಾ? ಅಲ್ಲ ಸರ್, ನೋಡಾಯ್ತು. ಇಲ್ಲ ಕ್ಲಾಸ್ ಕೇಳಿಸ್ಕೋಬೇಕಂತ ಬಂದಿ ಸರ್. ಥ್ಯಾಂಕ್ ಯು. ಎಸ್ ಮೇಡಮ್. ಹ್ಯಾಪಿ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್. ನೀವು ಇದ್ದಕ್ಕಿದ್ದಂಗೆ ಡೈಮಂಡ್ ಕ್ಲಾಸ್ ನಡೆಸ್ತಾ ಮಧ್ಯದಲ್ಲಿ ನಿಲ್ಸ್ಬಿಟ್ಟು ಮಾಯವಾಗ್ಬಿಟ್ರೆ ನಮ್ಮಂತವ್ರ ಗತಿ ಏನ್ ಸರ್? ನಾನು ಈ ಕ್ವಶನ್ ಪ್ರಕಾಶ್ ಸರ್ ಡೈರೆಕ್ಟ್ ಆಗಿ ಕೇಳಿದೀನಿ ಸರ್. ನೀವು ಅದ್ಮೇಲೆ ಬೆಳಗಿನ ಜಾವ ಎದ್ಬಿಟ್ಟು ಹತ್ತಿದೀನಿ ಸರ್, ನೀವು ಬಂದಿಲ್ಲ ಅಂತ. ಎಷ್ಟೋ ದಿನ ಹಂಗಾಗಿದೆ. ಎಲ್ಲೋ ಹೋಗಿದ್ದಾರೆ ಅಂತಿಲ್ಲ, ನಿಮ್ಮ ಮನೆ ಹತ್ರ ಹೋಗಿ ನಾನು ಕೇಳ್ತೀನಿ ಏನ್ ವಿಚಾರ ಅಂತ. ಆತರ ಎಲ್ಲ ಮಾಡ್ಬೇಡಮ್ಮ, ಖಂಡಿತ ಬರ್ತಾರೆ ಅಂತ ಹೇಳಿದ್ರು ಸರ್. ನನಗೆ ತುಂಬಾ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು, ಏನು ಅಷ್ಟೊಂದು ಇಲ್ಲ, ನಿಮ್ಗಿಂತನೂ ಭಗವಂತನಿಗಿಂತನೂ ಜಾಸ್ತಿ ಭಗವಂತ ಕಾಣಲ್ಲ ಸರ್. ನೀವು ನಮಗ್ ಕಾಣ್ಬಿಟ್ಟು ನಮ್ ಲೈಫ್ ಚೇಂಜ್ ಆಗಿ, ಅದು ನೀವೇ ಸರ್ ಕಾರಣ. ಅದಕ್ಕೆ ನನಗೆ
ನೋಡೋಣ ಇವತ್ತು ಯಾರು ಭಗವಂತ ಅಂತ. ಸರ್ ನಮ್ಮ ಯಜಮಾನ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡಿದ್ದಕ್ಕೆ ನಿಮ್ಮಿಂದಾನೇ ಸಾಧ್ಯ ಆಯ್ತು ಸರ್. ನಮ್ಗೆ ಡೈಮಂಡ್ ಕ್ಲಾಸ್ ಮಾಡ್ದಾಗ್ಲೇ ಸರ್ 15 ವರ್ಷ ಯಜಮಾನ್ರು ಮನಸ್ಸಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾಯ್ತು. ಡೈಮಂಡ್ ಆ ಕ್ಲಾಸ್ ಪ್ರಾಣಿ ಬದುಕ್ತು. ಗೊತ್ತಿಲ್ಲ ಸರ್. ಡೈಮಂಡ್ ಕ್ಲಾಸ್ ಮಾಡಿದ್ಮೇಲೆ ಸರ್ ನಿಮ್ಮ ಹತ್ರ ಅವತ್ತು ಇದೇ ಮಾತು ಕೇಳಿದೀನಿ ಸರ್. ನಾನು ಅವತ್ತಿಂದಾನೆ ಸರ್ ಅವ್ರನ್ನ ಹಸ್ಬೆಂಡ್ ಆಗಿ ನೋಡಕ್ ಸಾಧ್ಯ ಆಗಿದ್ ನನಗೆ. ಅಲ್ಲಿವರೆಗೂ ಆಗ್ತಾ ಇರ್ಲಿಲ್ಲ ಸರ್. ಅದಕ್ಕೆ ಸರ್ ನೀವು ಬರ್ತೀರಾ ಅಂತ ಹೇಳಿದ ತಕ್ಷಣ ಫಸ್ಟ್ ನಾನ್ ಬುಕ್ ಮಾಡ್ಕೊಂಡಿದೀನಿ ಸರ್. ನಿಮ್ಮನ್ನ ನೋಡ್ಲೇಬೇಕು. ಯಾವತ್ ನೋಡ್ತೀನಿ, ಯಾವ ಕ್ಷಣ ನೋಡ್ತೀನಿ ಅನ್ನೋದಿದೆ ಸರ್. ಕ್ವಶನ್ಸ್ ಇದೆ ಸರ್. ನಿಮ್ಮ ಹತ್ರ ಪ್ರಾಬ್ಲಮ್ ಹೇಳ್ಬಿಟ್ಟು ಸಾಲ್ವ್ ಮಾಡ್ಕೋಬೇಕು ಸರ್. ನಾನು ಖಂಡಿತ ಮಾಡ್ತೀನಿ. ಹ್ಯಾಪಿ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್. ಇಲ್ಲಿವರೆಗೂ ಲೈಫಲ್ಲಿ ಸಕ್ಸಸ್ ಆಗೇ ಇಲ್ಲ ಸರ್. ಸೊ ಏನು ಮಾಡಿದ್ರೆ ಸಕ್ಸಸ್ ಆಗ್ತೀವಿ? ಯಾಕೆಂದ್ರೆ ಆಲ್ಮೋಸ್ಟ್ ಆಲ್ ನೋಡ್ದಂಗೆ ಲೇಡೀಸೇ ಎಲ್ಲದರಲ್ಲೂ ಸರ್ವೈವ್ ಆಗ್ತಾ ಇದಾರೆ. ಈ ಒಂದು ಮೋದಿ ಕೇರಲ್ಲೂ ಕೂಡ ನಮ್ಮ ಕೈಯಲ್ಲಿ ಯಾಕೆ ಆಗ್ತಾ ಇಲ್ಲ? ಸರ್ ಆಲ್ಮೋಸ್ಟ್ ಅಲ್ಲ ಎಲ್ಲಾ ಫೀಲ್ಡ್ ಅಲ್ಲೂ ಅಷ್ಟೇನೆ. ಎಲ್ಲಾ ಫೀಲ್ಡ್ ಅಲ್ಲೂ ಅವರೇ ಬರ್ತಾರೆ. ಶಕ್ತಿ ಅವ್ರಿಗೆ ಇರೋಂತ ಶಕ್ತಿ ನಮಗೆ ನಾವು ಏನ್ ಮಾಡಿದ್ರೆ ಆಗಕ್ ಸಾಧ್ಯ ಇದೆ ಅದನ್ನ ಯಾರು ತಿಳಿಸ್ಕೊಡ್ತಾರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಸರ್. ಬಟ್ ಈ LT ಸ್ಟೇಟ್ ಮೇಲೆ ನಿಮ್ದೊಂದು ಮೊನ್ನೆ ವಿಡಿಯೋ ಬಂದಾಗ ಬಹಳ ಖುಷಿ ಆಯ್ತು. ಸೊ ಅಲ್ಲಿಂದ ಸ್ವರ್ಗದಿಂದನೇ ನಿಮ್ಮನ್ನು ಕಳ್ಸಿಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ. ಬಟ್ ನಾನ್ ಲೈಫಲ್ಲಿ ಸಕ್ಸಸ್ ಆಗ್ಬೇಕು. ನಿಮ್ದು ಏನಾಗಿದೆ? LT ಆಗಿದೆ, ಹೆಲ್ತ್ ಆಗಿದೆ, ಎರಡು ಆಗಿದೆ. ಥ್ಯಾಂಕ್ ಯು. ಅಡ್ವಾನ್ಸ್ ಒಂದು ಆಗಿಲ್ಲ ಸರ್. ಆ ಸಕ್ಸಸ್ ನಿಮ್ ಕಡೆಯಿಂದ ಸಿಕ್ಕೇ ಸಿಗುತ್ತೆ ಅನ್ನೋ ಹೋಪಲ್ಲಿ ನಾ ಬಂದಿದ್ದೀನಿ. ಅದಕ್ಕೆಲ್ಲ ಕಾರಣ ನಮ್ಮ ಗುರುಗಳು ರಾಘವ್ ಶೆಟ್ಟಿ ಸರ್ ಮತ್ತೆ ನಮ್ಮ ವಿಶಾಲ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಕೊಡಿ ಆಯ್ತು ಮೇಡಮ್. ಹಾ ಮೇಡಮ್ ಪ್ಲೀಸ್. ನಮಸ್ತೆ. ಇವತ್ತು ಈ ಬಾಡಿ ಇಲ್ಲಿಗೆ ಬಂದಿದೆ ಅಂತಂದ್ರೆ ಅದಕ್ಕೆ ನೀವೇ ಕಾರಣ. ಸೊ ಪಕ್ಕದಲ್ಲಿ ಇನ್ನೊಂದು ಬಾಡಿ ಬಂದಿದೆ, ಅದಕ್ಕೆ ನೀವೇ ಕಾರಣ. 2 ಬಾಡಿ ಬಂದಿದೆ ಅಂದ್ರೆ ಗ್ರೇಟ್. ಸೊ ಇದು ಉಳ್ಕೊಂಡಿದೆ ಅಂದ್ರೆ ಅದಕ್ಕೆ ನೀವೇ ಕಾರಣ. ನನ್ನ ಪ್ರಶ್ನೆ ಹೀಗೆ ಸರ್, ಇಷ್ಟು ದಿನ ಅಜ್ಞಾತವಾಸದಲ್ಲಿ ಇದ್ರಿ. ಸೊ ಏನಾಗಿತ್ತು? ಈಗ ಜಸ್ಟ್ ಅಜ್ಞಾತದಿಂದ ಹೊರಗಡೆ ಬಂದಿದೆ. ಬಂದ್ರೆ ನಿಮ್ಗೇನ್ ಚಾಲೆಂಜಸ್ ಬಂತು, ಅದನ್ನ ಹೇಗೆ ಓವರ್ಕಮ್ ಮಾಡಿದೀರಾ? ಸೊ ಅದರಿಂದ ನಾವ್ ಏನ್ ಕಲಿಬೇಕು? ಇದು ನನ್ನ ಕ್ವೆಶ್ಚನ್. ಆ ಕ್ವೆಶ್ಚನ್ ಇದೆ. ಓಕೆ, ಥ್ಯಾಂಕ್ ಯು. ಅಂಡ್ ಹ್ಯಾಪಿ ಟು ಸಿ ಯು. ಯಸ್ ಮ್ಯಾಮ್, ಥ್ಯಾಂಕ್ ಯು. ಕಣ್ಣು ತುಂಬ ಬಂದ ತಕ್ಷಣ ನಿಮ್ಮಿಂದ ಎಷ್ಟಿದೆಯೋ, ಎಷ್ಟು ಜನ ಇದ್ರಿ ಇಲ್ಲಿ? 550 ಇಂಟು 550 ಹ್ಯಾಪಿನೆಸ್ ನಂದು. ಅದಕ್ಕೆ ನಾನು ಅವ್ರ ಪರವಾಗಿ. ಥ್ಯಾಂಕ್ ಯು. ನನ್ನ ಮಕ್ಕಳಿಬ್ರು ಬರ್ಬೇಕು ಅಂತಿದ್ರು, ಸೊ ನೆಕ್ಸ್ಟ್ ಟೈಮ್ ಕರ್ಕೊಂಡ್ಬರ್ತೀನಿ. ಎಸ್ ಮ್ಯಾಮ್, ಥ್ಯಾಂಕ್ ಯು. ನೀವಿಬ್ರು ಬಂದಿದಿರಲ್ಲ, ಈ ಬಾಡಿ ಇದ್ರೆ ಆ 2 ಪರ್ಫೆಕ್ಟ್. ಥ್ಯಾಂಕ್ ಯು. ಎಸ್ ಮೇಡಮ್. ಗುಡ್ ಮಾರ್ನಿಂಗ್. ಇಲ್ಲ, ಮೈಕ್ ಯಾಕೆ ಆನ್ ಆಗ್ತಿಲ್ಲ? ಅದು ಕೊಟ್ಬಿಡಿ. ಎಸ್ ಸರ್. ಹ್ಯಾಪಿ ಮಾರ್ನಿಂಗ್ ಸರ್. ಸರ್, ನೀವು ಜನರಲ್ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ತರಬೇಕು ಅಂತ ಕ್ವಶನ್ ಹೆಂಗ್ ಹುಟ್ಟಿತು ನಿಮ್ಗೆ? ಏನ್ದ್ರಿಂದ ನೀವು ಆ ಜನರಲ್ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ತರಬೇಕು ಅಂತ ನಿಮಗೆ ಜ್ಞಾನೋದಯ ಆಯ್ತು, ಅಥವಾ ಯಾರಿಂದ ಆಯ್ತು ಅನ್ನೋದು ನನ್ನ ಕ್ವಶನ್ನು. ಸೊ ನೆಕ್ಸ್ಟ್, ನನಗೆ ನೀವು ಹುಟ್ಟಾಕಿರೋ ಡೈಮಂಡ್ ಕ್ಲಾಸಲ್ಲಿ ನಾನು ರೀಕ್ರಿಯೇಟರ್ ಆಗಿದ್ದಾಗ ನಾನು ಮಾಡ್ತಾ ಇರೋ ಮಿಸ್ಟೇಕ್ ಇಂದ ನಾನು ಎಚ್ಚರಿಸ್ಕೊಳ್ಳೋದಕ್ಕೆ ಅದೊಂದು ಮಾರ್ಗ ಆಯ್ತು. ಸೊ ಮಾಡಬಾರ್ದು ಅಂತ ಅಲ್ಲಿಂದನೂ ರಿಯಲೈಸೇಷನ್ ಸ್ಟಾರ್ಟ್ ಆಯ್ತು. ಯಾಕೆಂದ್ರೆ ಮೊದಲು ಯಾವಾಗ್ಲೂ ದ್ವೇಷದ ಮನೋಭಾವನೆ, ಅಂದ್ರೆ ಈಗ ನೀವು ತಪ್ಪು ಮಾಡಿದ್ದೀರಾ ಅಂದ್ರೆ ನಿಮ್ಮನ್ನ ಸರ್ ಆ ತರ ಅಂದ್ರೆ ಕ್ವಶನ್ ಏನಕ್ಕೋಸ್ಕರ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಯಾಕೆ ಹುಟ್ಟಿತು ಅನ್ನೋದು ನನ್ನ ಕ್ವಶನ್. ಹಂಗಾಗಿ ಮೆಜಿಷಿಯನ್ ಅಂತ ಹೇಳ್ತೀರಾ ಅಲ್ವಾ, ಇವತ್ತದ್ದು ಏನು ಟಾಪಿಕ್ ಇದೆ, ಆ ಮೆಜಿಷಿಯನ್ ಹೆಂಗ್ ಆಗ್ಬೋದು, ನಾನು ಆಗ್ಬೇಕು ಅಂತ ನಾನು ಬಂದಿರೋ ಅಂತದ್ದು ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ, ನನ್ನ ಹೆಸರು ವಸಂತ ಅಂತ. ನಾನು 12 years ಬ್ಯಾಕ್ ಮೋದಿಕೇರಿಗೆ ಬಂದಾಗ ನಿಮ್ ಕೇಳಿದೆ ಬಗ್ಗೆ. ಹಾ ಸರ್, ಅವಾಗ ನೋಡ್ಬೇಕಂತ ಅನ್ಕೊಂಡೆ. ಆಫ್ಟರ್ 10 years ನಿಮ್ಗೆ ನನ್ಗೆ ಮೀಟ್ ಮಾಡಕ್ ಆಯ್ತು ಸರ್. ಸೊ ನಾನು ಅವಾಗ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೆ. ಸೊ ಈಗ ನನ್ಗೆ ಅನಿಸ್ತಾ ಇರೋದು ಪ್ರಾಬ್ಲಮ್ ಯಾಕೆ ಅಂದ್ರೆ, ಯಾಕೆ ಹುಟ್ಟಿದೀನಿ ನಾನು, ಇಷ್ಟೆಲ್ಲ ಯಾಕೆ ಪ್ರಾಬ್ಲಮ್ ಆಗ್ತಿದೆ ನನ್ಗೆ, ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂತ. ಸೊ ಈಗ ನಾನ್ ಕೇಳ್ತಿರೋದು, ಈ ಒಂದು ವರ್ಕ್ಶಾಪ್ ಅಲ್ಲಿ ನನ್ನ ಲೈಫ್ ನ ಉದ್ದೇಶ ಏನು ಅನ್ನೋದು ನನಗೆ ಸಿಗಬಹುದಾ ಅಂತ ನೋಡೋಣ. ಎಸ್ ಸರ್. ಹ್ಯಾಪಿ ಮಾರ್ನಿಂಗ್ ಸರ್. ಆಲ್ರೆಡಿ ಕೆಲವೊಂದು ಆನ್ಸರ್ ಸಿಕ್ಕಿದೆ, ಬಟ್ ಈಗ ನಾನು ನಿಮಗೆ ಕೇಳಬೇಕು ಅಂದ್ಕೊಂಡಿರೋದು, ಇಷ್ಟೆಲ್ಲ ಜ್ಞಾನ ಪಡ್ಕೊಂತ 14 ವರ್ಷ ಆದ ನಂತರ ಈ ರೀತಿಯಾಗಿ ಇಡೀ ಮೋದಿ ಕೇರ್ ಫ್ಯಾಮಿಲಿಗೆ ಸಿಗ್ತಿರೋದು ಇದೇ ಮೊದಲು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ 8 ವರ್ಷ ಆಯಿತು ಮೋದಿ ಕೇರಿಗೆ ಬಂದು. ಒಂದು ಪ್ರೋಗ್ರಾಮಲ್ಲಿ ನನಗೆ ನೀವೊಂದು ಮಾತು ಹೇಳಿದ್ರಿ, ಅಂದರೆ ಓವರಾಲ್ ಆಗಿ ಹೇಳಿದ್ರಿ, ಬಟ್ಟೆ ಒಳಗೆಲ್ಲ ನಾವೆಲ್ಲ ಬೆತ್ತಲೆ ಅಂತ. ಸರ್ ಅವತ್ತಿನ ಆ ಕ್ವಶನ್ ಅಂತೂ ತುಂಬ ಕೊರಿತಿದೆ. ಈ ಕ್ವಶನ್ ನಿಮ್ಮ ಕಡೆಯಿಂದ ಆನ್ಸರ್ ಬೇಕು ಸರ್ ನನಗೆ. ಓಕೆ, ಹಂಗಂದ್ರೆ ಏನು ಅಂತ. ಎಸ್ ಸರ್. ಎಸ್ ಪಾ, ಥ್ಯಾಂಕ್ ಯು. ಹ್ಯಾಪಿ ಮಾರ್ನಿಂಗ್ ಸರ್.
ನಮಸ್ತೆ ಸರ್. ನೀವು ವರ್ಷಾನ್ಗಟ್ಲೆ ತಪಸ್ಸು ಮಾಡಿ ಕಲ್ತ್ಕೊಂಡಿರ್ತಕ್ಕಂಥ ವಿದ್ಯೆನ ನಮ್ಗೆ ಒಂದಿನದಲ್ಲಿ ಹೇಗೆ ಕೊಡ್ತೀರಾ ಅನ್ನೋದು ನನ್ನ ಪ್ರಶ್ನೆ. ಇಲ್ಲೇ ಕ್ಲಾರಿಟಿ ಕೊಟ್ಬಿಡ್ತೀನಿ. ಯಾರು ಹೇಳಿದ್ರು ಒಂದಿನದಲ್ಲಿ ಸಿಗುತ್ತೆ ಅಂತ? ಎಷ್ಟು ಜನ ಅನ್ಕೊಂಡು ಬಂದಿದ್ದೀರಾ ಒಂದಿನದಲ್ಲಿ ಸಿಗುತ್ತೆ ಅಂತ? ಎಲ್ಲದೂ ಒಂದಿನದಲ್ಲ ಮೇಡಮ್, 100 ಜನ್ಮ ಬೇಕು. ಆಯ್ತಾ? ಸರಿ ಸರ್, ಸ್ಟಾರ್ಟ್ ಅಂತೂ ಆಗುತ್ತೆ. ಸ್ಟಾರ್ಟ್ ಮಾಡ್ತೀರಾ? ದಯಮಾಡಿ ನಮ್ಮನ್ನ ತಾವು ಕೈ ಹಿಡಿದು ನಡ್ಸ್ಕೊಂಡು ಹೋಗ್ಬೇಕು. ಶ್ರೀಲಕ್ಷ್ಮಿ ಮೇಡಮ್, ಪ್ರತಿಮಾ ಮೇಡಮ್ ಇದುವರೆಗೂ ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ನೀವು ನಮ್ಮ ಜೊತೆಲಿ ನಿಮ್ಮನ್ನು ಅಷ್ಟೇ ಅಲ್ಲ, ನನ್ನನ್ನು ಕರ್ಕೊಂಡ್ ಬಂದಿರೋದು ಅವರೇ. ಸಿಸ್ಟಮ್ಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲಿ ಮೈ ಕೇಸ್ ಸರ್? ಎಸ್ ಸರ್, ಹೇಳಿ. ಹಲೋ, ನಮಸ್ಕಾರ ಸರ್. ನನ್ನ ಹೆಸರು ಜಯಪ್ರಕಾಶ್ ಅಂತೇಳಿ. ನಾನಿಲ್ಲ ಆ್ಯಕ್ಚುಲಿ ಬಂದಿರೋದೇ ಸ್ವರ್ಗ ಸೃಷ್ಟಿ ಮತ್ತು ನಮ್ಮ LT ವರ್ಕ್ಶಾಪ್ ಫಸ್ಟ್ ಅಟೆಂಡ್ ಮಾಡಿದ್ದು. ಅದಾದ್ಮೇಲೆ ಬಂದೇ ಇಲ್ಲ ನಾನು, ಯಾಕಂದರೆ ನೀವು ಇರಲಿಲ್ಲ. ಸೊ ಈ ಮ್ಯಾಥ್ಸ್ ಕ್ಲಾಸ್ ತಗೊಳ್ತಾ ಇರ್ತಾರೆ ಒಂದು ಟೀಚರು, ಅವರು ಒಂದಿನ ಆಬ್ಸೆಂಟ್ ಆಗಿಬಿಟ್ರೆ ಬಂದು ಇಂಗ್ಲೀಷ್ ಮೇಡಮ್ ಬಂದು ಮ್ಯಾಥ್ಸ್ ತಗೋತಾರೆ. ಅದು ಮ್ಯಾಥ್ಸ್ ಥರ ಇರೋಲ್ಲ. ಹಂಗಾಗಿ ನಾನು ನೋಡ್ತಾನೆ ಇದ್ದೆ, ಸಾರ್ ಬರ್ತಾ ಇಲ್ಲ. ನಾನು ದುಡ್ಡು ಕಟ್ಟಿದ್ದೀನಿ, LTಗೂ ದುಡ್ಡು ಕಟ್ಟಿದ್ದೀನಿ, ಬರಲಿಲ್ಲ. ಅದೆಲ್ಲ ಆದಮೇಲೆ ಮೊನ್ನೆ ಯಾವಾಗ ನೀವು ಬರ್ತಿದ್ದೀರಾ ಅಂತ ಅನೌನ್ಸ್ ಆಯಿತು, ಇಲ್ಲ ಇದಕ್ಕೆ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿದೆ. ಸ್ವರ್ಗ ಸೃಷ್ಟಿ ಆದ್ಮೇಲೆ ಇದಕ್ಕೆ ಬರ್ತಾ ಇರೋದು ನಾನು. ಸೂಪರ್, ಥ್ಯಾಂಕ್ ಯು ಸರ್. ಅಲ್ಲಿ ತನಕ ಬಂದಿಲ್ಲ. ಸೊ ನೀವು ಬಂದ್ರೆ ಏನೋ ಒಂದು ಇರುತ್ತೆ ಅನ್ನೋ ಒಂದಿದು, ಬಟ್ ಇಲ್ಲಿ ಏನ್ ಕೊಡ್ತಾರೆ ಅನ್ನೋದು ಏನೇನೋ ಅನ್ಕೊಂಡ್ ಬಂದಿದ್ದೀನಿ, ನೋಡೋಣ ಏನ್ ಸಿಗುತ್ತೆ ಅಂತ. ಎಸ್ ಸರ್, ರೈಟ್ ಸರ್, ಥ್ಯಾಂಕ್ ಯು. ಹಾ, ಮತ್ತೆ ಇಲ್ಲಿ ಹ್ಯಾಪಿ ಮಾರ್ನಿಂಗ್ ಗುರುಗಳ. ಅಲ್ಲೇ ಮೈಕೆ ಸರ್. ಹ್ಯಾಪಿ ಮಾರ್ನಿಂಗ್ ಗುರುಗಳ. 45 ಇಂದ 25 ಹೆಂಗಾದ್ರಿ ಅನ್ನೋದೊಂದು ಡೌಟ್ ಅಷ್ಟೇ, ಏನೇನಿಲ್ಲ. ಏನ್ 45? ಲುಕಿಂಗ್ ಲೈಕ್, ನೋಡಕ್ಕೆ ಓಕೆ. ಇಟ್ಸ್ ವೆರಿ ನೈಸ್ ಟು ಸಿ ಯು. ವೆರಿ ಥ್ಯಾಂಕ್ ಯು. ಥ್ಯಾಂಕ್ ಯು ಪಾ. ಎಸ್ ಸರ್. ಆ ಸೀಕ್ರೆಟ್ ಬೇಕು ಅಂತ ಅಷ್ಟೇ ಸರ್. ಸೀಕ್ರೆಟ್ ಬೇಕಾ? ಓಕೆ, ಕೊಡೋಣ ಸರ್. ಶುಭೋದಯ ಸರ್, ನಾನು ಯೋಗ ನರಸಿಂಹ ಅಂತ. ಪಿರಮಿಡಲ್ ಒಂದ್ಸರಿ ಭೇಟಿಯಾಗಿದ್ವಿ, ಗಣೇಶ್ ಸರ್ ನಾವು ಪರಿಚಯ ಮಾಡಿಸಿದ್ರು. ವರ್ಷಾನುಗಟ್ಲೆ ನೀವೆಲ್ಲ ಇದನ್ನೆಲ್ಲ ತಗೊಂಡಿದ್ದೀರಿ. ಇದನ್ನ ಎಷ್ಟು ಏನೋ ಹಿಮಾಲಯದಿಂದ ಏನಾದ್ರು ಬಂದಿದ್ದಾರಾ ಇವರು? ಋಷಿ ಥರ ಏನೋ 12 ವರ್ಷ ಏನಾದರೂ ತಪಸ್ ಮಾಡಿದಾರಾ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಎಷ್ಟೊಂದು ಮಹಾನ್ ಭಾವರನ್ನೆಲ್ಲ ನೀವು ತೋರಿಸಿದ್ದೀರಾ. ಅದರಲ್ಲಿ ನಂದೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಚಾಣಕ್ಯ, ಈ 3 ಜನವನ್ನ ಯಾಕೆ ಬಿಟ್ಟಿದ್ದೀರಿ ಅನ್ನೋದು ನನ್ನ ಪ್ರಶ್ನೆ. ಓಕೆ. ಎಲ್ಲ ಮಾನ್ಯರು ಇದ್ದಾರೆ ಅಲ್ಲಿ, ಪ್ರತಿಯೊಬ್ಬರು ಬಂದಿದ್ದಾರೆ. ಪೈಗಂಬರ್ ಇರ್ಬೋದು, ಯೇಸು ಕ್ರಿಸ್ತ ಇರ್ಬೋದು, ಶಂಕರಾಚಾರ್ಯ ಇರ್ಬೋದು, ಎಲ್ಲರೂ ಇದ್ದಾರೆ. ಈ 3 ಜನನು ನಮ್ಮ ಸಮಾಜಕ್ಕೆ ಬೇಕಾದಷ್ಟು ಕೊಡುಗೆಯನ್ನು ನೀಡಿದಾರಲ್ವಾ? ಇದ್ರ ಬಗ್ಗೆ ತಾವು ಏನು ಪ್ರಶ್ನೆಗೆ ಏನಾದರೂ ಉತ್ತರ ಸಿಗುತ್ತಾ? ಈಗಲೇ ಹೇಳ್ಬಿಡ್ತೀನಿ. ನೀವೊಬ್ರು ಕೇಳಿದ್ರೆ ಇಲ್ಲಿ ಇನ್ನೊಂದು 100 ಜನ ಇದ್ದಾರೆ, ನಮ್ಮ ಅಪ್ಲೈನ್ ಯಾಕೆ ಹಾಕಿಲ್ಲ ಅಂತ. ನಮ್ಮ ಅಪ್ಲೈನ್ ಅಂದ್ರೆ ಗೊತ್ತಾ? ಬಸವಣ್ಣನ ಡೌನ್ಲೈನ್ ಎಷ್ಟು ಇದ್ದಾರೆ ಎದ್ದೇಳ್ರಪ್ಪ, ಕೈತ್ರಪ್ಪ. ಲಿಂಗಾಯತರು, ಶಂಕರಾಚಾರ್ಯ ಡೌನ್ಲೈನ್ಸ್, ಬ್ರಾಹ್ಮಣ್ಸು. ನೆಕ್ಸ್ಟ್ ಇನ್ನೊಬ್ರು ಸ್ಟಾರ್ಟ್ ಮಾಡಿ ನನಗೊಬ್ರು ಕೇಳಿದ್ರು, ನೀವ್ ಯಾಕೆ ಸಿಕ್ ಹಾಕಿಲ್ಲ, ಸಿಕ್ ಅಪ್ಲೈನ್ ಚೆನ್ನಾಗಿದಾರಲ್ಲ ಅಂತ. ಗುರುನಾನಕ್ಕನ್ನ ಯಾಕೆ ಹಾಕಿಲ್ಲ ಅಂತ. ಆ ಥರ ತುಂಬಾ ಜನ ಇದ್ದಾರೆ ಸರ್. ಓಕೆ, ಈಗ ಸದ್ಯಕ್ಕೆ ಇವರಿಂದನೇ ಏನೇ ಕಲಿಯೋಣ ಅಂತ ಅವ್ರ ರೆಫರೆನ್ಸ್ ಅಷ್ಟೇನೆ, ಆಗಿಲ್ಲ. ಧನ್ಯವಾದಗಳು ಸರ್. ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು. ಹ್ಯಾಪಿ ಮಾರ್ನಿಂಗ್ ಸರ್. ಹ್ಯಾಪಿ ಮಾರ್ನಿಂಗ್. ಎಸ್, ಸೊ ನಾನು 15 ವರ್ಷದ ಸತ್ಸಂಗದಲ್ಲಿದ್ದೆ. ಪ್ರತಿ ಸಲ ಹೋದಾಗ 20,000 30,000 ಕಟ್ತಾ ಇದ್ದೆ. ಅಲ್ಲಿ ನನಗೆ ಅಷ್ಟು ಕ್ಲಾರಿಟಿ ಸಿಗ್ತಿದ್ದಿಲ್ಲ. ಬಟ್ ಇಲ್ಲಿ ಬಂದು ಕುತ್ಕೊಂಡಾಗ, LT ಬಂದು ಕುತ್ಕೊಂಡಾಗ ನನಗೆ ಸಂಪೂರ್ಣವಾದ ಅಳವಡಿಸ್ಕೊಳ್ಳಿಕ್ಕೆ ಸಾಕಷ್ಟು ನಂಗೆ ಸಿಕ್ತಿಲ್ಲ. ನಾನು ಸತ್ಸಂಗದಲ್ಲಿದ್ದಾಗ ಏನಾಗ್ತಿತ್ತು, ನಿಮ್ಮ ಕರ್ಮ ಹಾಗೆ ಹಿಂಗೆ ಹೇಳಿ ಕಳಿಸ್ಬಿಡ್ತಿದ್ರು ನನಗೆ. ನಾ ಕ್ವಶನ್ ಮಾಡ್ತಾ ಇದ್ದೆ ಪ್ರತಿ ಸಲ ಹೋದಾಗ, ಅಲ್ಲಿ ನನಗೆ ಕ್ಲಾರಿಫೈ ಸಿಗ್ತಾ ಇದ್ದಿಲ್ಲ. ಬಟ್ ಇಲ್ಲಿ ನಿಮ್ದು LTಗೆ ಅಟೆಂಡ್ ಆದಾಗ ನಂಗೆ ತುಂಬಾ ಕ್ಲಾರಿಟಿ ಸಿಕ್ತು. ನಮ್ದಲ್ಲಿ ಏನೇನಿದೆ ಅನ್ನೋದನ್ನ ನೀವೀಗ ಮಿರರ್ ಆಗಿ ತೋರಿಸಿದ್ರಿ ನಮ್ಗೆ. ಸೊ ಅದನ್ನ ತಿದ್ಕೊಂಡ್ರೆ ಎಲ್ಲವೂ ನಮ್ಗೆ ಸಿಗುತ್ತೆ ಅನ್ನೋದು ಕ್ಲಾರಿಟಿ ಸಿಕ್ತು. ಸೊ ಹಾಗೆ ಇದನ್ನ ಕ್ರಿಯೇಟ್ ಮಾಡಿದಂತ ವ್ಯಕ್ತಿ ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನ್ ಸ್ವರ್ಗಲೋಕದಿಂದ ಬಂದಿದಾರ, ಎಷ್ಟು ಸತ್ಸಂಗಗಳನ್ನ ಇವರು ಅಟೆಂಡ್ ಆಗಿದ್ದಾರೆ, ಸೊ ಯಾವ್ಯಾವ ಸತ್ಸಂಗಳಿಗೆ ಹೋಗಿ ಎಲ್ಲೆಲ್ಲ ತಗೊಂಡ್ ಬಂದು ಇದನ್ನ ಫಿಲ್ಟರ್ ಮಾಡಿ ಕಡಿಮೆ ಅಮೌಂಟ್ ಅಲ್ಲಿ ಕೊಡ್ತಾ ಇದ್ದಾರೆ, ಅವ್ರನ್ನ ನೋಡ್ಬೇಕು ಅಂತ ಹೇಳಿ ಕಾತುರದಿಂದ ಬಂದಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು. ಓಕೆ, ಲಾಸ್ಟ್ ಮೇಡಮ್. ಹಲೋ, ಸಾರಿ, ಒಬ್ರು ಲಾಸ್ಟ್ ಎದ್ದು ಬಿಟ್ರು. ಓಕೆ, ಸಾಕು. ಫೈನ್, ಥ್ಯಾಂಕ್ ಯು. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ರಿಯಲಿ ತುಂಬಾ ಖುಷಿ ಆಗ್ತಾ ಇದೆ. ಮಾತಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ವರ್ಡ್ಸ್ ನಿಂತು ಹೋಗ್ತಾ ಇದೆ. ವಾಯ್ಸ್
ಆದ್ರೆ ಮಾತಾಡ್ಬೇಕು ಅಂತ ಅನಿಸ್ತದೆ. ಎಸ್, ನಾನು ಫಸ್ಟು ಈ ಒಂದು ಸೆಷನ್ ಬಂದಿದ್ದಾಗ ಸ್ಟಾರ್ಟಿಂಗಿನ ನನಗೆ ಅಡ್ವಾನ್ಸ್ ಕೋರ್ಸ್ ಸಿಕ್ತು. ರಿಯಲಿ ಪ್ರಶ್ನೆ ಬಂದ್ಬಿಡಿ. ಅಲ್ಲಿ ನನಗೆ ಕ್ವಶನ್ಸ್ ತುಂಬಾನೇ ಇವತ್ತಿನ ಪ್ರಶ್ನೆ. ಹಾ, ಆ ಕ್ವಶನ್ ಕ್ಲಿಯರ್ ಮಾಡ್ಕೊಂಡಾದ್ಮೇಲೆ ಇತ್ತೀಚೆಗೆ ಇಕಾಗಾಯಿಂದ ಗೊತ್ತಾಗಿದ್ದು ನನ್ನ ಸೋಲ್ ಪರ್ಪಸ್ ಏನು ಅಂತ. ನಾನು ಹ್ಯಾಪಿಯಾಗಿ ಇರೋದೇ ಸೋಲ್ ಪರ್ಪಸ್ ಅಂತ. ಬಟ್ ಆ ಸೋಲ್ ಪರ್ಪಸ್ನ ನಾನು ಮಾಡ್ಲಿಕ್ಕೆ ಹೋಗಿದ್ದಾಗ ಆ ಖುಷಿ ಹೊರಟೋಗಿ ಅಳು ಬರಕ್ ಶುರುವಾಗ್ತಾ ಇದೆ. ಒಂಥರ ಅದನ್ನ ರೀಚ್ ಆಗೋದು ಸಖತ್ ರಿಸ್ಕ್ ಅನ್ನಿಸ್ತಾ ಇದೆ. ಇದು ಪ್ರೋಸೆಸ್ಸಾ ಅಥವಾ ರೈಟ್ ವೇನಾ ಏನು ಅಂತ ಅದು ಗೊತ್ತಾಗ್ಬೇಕಾಗಿದೆ ಸರ್. ಆಮೇಲೆ ನೀವು ಇಷ್ಟೊಂದು ವರ್ಷ ತಗೊಂಡ್ರಿ, ನಾನಿನ್ನು ಎಷ್ಟು ವರ್ಷ ಕಾಯ್ಬೇಕು ಅಂತ. ಓಕೆ, ಥ್ಯಾಂಕ್ ಯು. ಎಸ್ ಸರ್, ಲಾಸ್ಟ್. ಹ್ಯಾಪಿ ಮಾರ್ನಿಂಗ್ ವಿಜಯ್ ಸರ್. ಮಾರ್ನಿಂಗ್. ತುಂಬಾ ಹಸಿವಾಗಿದೆ. ಊಟ ಹಾಕ್ರಪ್ಪ ಫಸ್ಟ್ ಅವ್ರಿಗೆ. ಅಲ್ಲ ಲಂಚ್ ಕೂಪನ್ ಇದೆ ನಿಮ್ಮಿಂದ ಇವತ್ತು ಒಳ್ಳೆ ಊಟ ಸಿಗ್ತದೆ ಅಂತ ಬಂದಿದ್ದೇನೆ. ಸೊ ಗ್ರೇಟ್ ಎಕ್ಸ್ಪೆಕ್ಟೇಷನ್ ಇದೆ. ಜ್ಞಾನ ತುಂಬಾ ಸಿಕ್ಕಿದೆ ಸರ್, ಬಟ್ ಫೈನಾನ್ಷಿಯಲಿ ಸ್ವಲ್ಪ ಬೆಳಿಬೇಕಂತ ಏನು ಟ್ರಿಕ್ಸ್ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೇನೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ. ಶಿವಕುಮಾರ್ ಹಿರೇಮಠ್ರಿ, ಹುಬ್ಳಿಂದ ಬಂದೇನಿ. ನಮಸ್ಕಾರ ಸರ್. ಈಗ ನಮ್ಮ ಮನ್ಯಾಗ ಅಂದ್ರೆ ಅಲ್ರಿ ಮುಂಜಾನೆದ್ದು ಕೂಡಲೇ 3:00 ಹೇಳ್ತೀರಿ ಹೆಲ್ತ್ ವರ್ಕ್ಶಾಪ್, LT ವರ್ಕ್ಶಾಪ್ ಎಲ್ಲ ನಾವು ಸ್ವರ್ಗ ಸೃಷ್ಟಿ ಬೂಟ್ ಕ್ಯಾಂಪ್ ಎಲ್ಲ ಮಾಡಿರಿ. ಮತ್ತು ಅವ್ರು ಎಲ್ಲ ಹೇಳ್ಯಾರ. ಈಗ ವಿಜಯ್ ಸರ್ ಮತ್ತೇನು ಹೇಳ್ತಾರ, ಅಲ್ಲಿ ಯಾಕೆ ಹೋಗ್ತೀರಿ ಅಂತಂದ್ರ ಅವ್ರು. ಅದಕ್ಕೆ ಏನು ಸ್ಪೆಷಲ್ ಐತಿ, ಹೋಗಿ ಬರ್ತೇನೆ ಅಂತ ಬಂದೇನ್ರಿ. ಥ್ಯಾಂಕ್ ಯು ಸರ್. ಓಕೆ, ನಿಮ್ಮ ಪ್ರಶ್ನೆಗಳಿಗೆ ಅದಕ್ಕಿಂತ ಮೊದಲು ನಿಮ್ಮೆಲ್ಲ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, ಇದು ನನ್ನ ಇಂಟ್ರೊಡಕ್ಷನ್ ಇವತ್ತು. ಐನೋ ಕೆಲವೊಬ್ಬರಿಗೆ ಇವತ್ತೇನೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡಿದ್ರೆ ನಮ್ಗೆ ಇರೋದು ಟೈಮು ಲಿಮಿಟು. ಇದಕ್ಕೇನು ಅಂದರೆ ಕಂಪ್ಲೀಟ್ ನಮ್ಮ ಪ್ಯಾಕೇಜ್ ಏನು ಅಂತ ಗೊತ್ತಾಗಬೇಕಿತ್ತು. ಆ್ಯಂಡ್ ಎಸ್, ನಮ್ಮ ಬ್ಯಾಕ್ಗ್ರೌಂಡ್ ಗೊತ್ತಾಗಬೇಕಿತ್ತು, ಏನಾಗಿದೆ ಜನಗಳ ಲೈಫಲ್ಲಿ ಏನು ಡಿಫ್ರೆನ್ಸ್ ಆಗಿದೆ ಅನ್ನೋದನ್ನು ನೀವು ನೋಡಿದಾಗ ನಿಮ್ಮ ಲೈಫು ಸಹಿತ ನೆಕ್ಸ್ಟ್ ಈ ಥರ ಒಂದಿನ ಆಗುತ್ತೆ ಅನ್ನೋದು ಒಂದು ಪರಿಚಯ ಇವತ್ತಾಗಿದೆ. ಆ್ಯಂಡ್ ಡೆಫಿನೆಟ್ಲಿ ಇವತ್ತು ನಾಳೆಯಿಂದ ಒಂದೊಂದೇ ಟಾಪಿಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೀವು ಇದಕ್ಕೆ ಮಾಡಬೇಕಾಗಿರೋದಂದೇ ನಿಮ್ಗೆ ಕ್ವಶನ್ಸ್ ಇದ್ದರೆ ನಾಳೆ ನಿಮ್ಮದು ತೊಗೊಳ್ತೀನಿ. ನನ್ನ ಬಗ್ಗೆ ಏನೇ ಕ್ವಶನ್ಸ್ ಕೇಳಬೇಕಂದ್ರೆ ಇವಾಗ ಟೈಮ್ ಆಗಿದೆ. ಏನು ನಾಳೆ 8:50ಗೆ ಬನ್ನಿ, 8:50ಗೆ ಲಾಗಿನ್ ಆಗಿ ಅಲ್ಲಿ ನಿಮ್ಮ ಕ್ವಶನ್ಸ್ ತಗೊಳ್ತೀನಿ. ಆಮೇಲೆ 9 o'clock ಶಾರ್ಪ್ ನನ್ನ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಎರಡನೇದು, ಇಲ್ಲಿ ಚೆಕ್ ಲಿಸ್ಟ್ ಅಂತ ಹೇಳಿದ್ರು, ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅಂತ ಎಲ್ಲ ಚಾಟ್ ಬಾಕ್ಸಲ್ಲಿ ಕಾಪಿ ಮಾಡ್ಕೊಳ್ಳಿ, ಯಾರ ಹತ್ರ ಲಿಂಕ್ ಇಲ್ಲ. ಬೆಳಿಗ್ಗೆ 4:15 ಮೆಡಿಟೇಷನ್ ಸ್ಟಾರ್ಟ್ ಆಗುತ್ತೆ. 4:15 5:15 ಮೆಡಿಟೇಷನ್ ಇರುತ್ತೆ. ಆ್ಯಂಡ್ 5:15ಗೆ ಶಾರ್ಪ್ ಆಗಿ ನಮ್ಮದು ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ, ಪ್ರಾಣಾಯಾಮ ಇರುತ್ತೆ, ಚಕ್ರ ಧ್ಯಾನ ಇರುತ್ತೆ, ಬಾಡಿ ಪಾರ್ಟ್ಸ್ ಗ್ರಾಟಿಟ್ಯೂಡ್ ಇರುತ್ತೆ, ವಿಜುವಲೈಸೇಷನ್ ಇರುತ್ತೆ, ಓಕೆ, ಓಪನ್ ಇರುತ್ತೆ. ಇದೆಲ್ಲದು ಈ ಲಿಂಕಿಗೆ ಬರಬೇಕು. ಆ್ಯಂಡ್ ಇದು 1 month ಕಂಪ್ಲೀಟ್ ಫ್ರೀ ಇರುತ್ತೆ. ನಿಮ್ಗಳಿಗೆ ನೆಕ್ಸ್ಟ್ ಮಂತು ಫ್ರೀ ಇರುತ್ತೆ. ಓಕೆ, ನಿಮ್ಗಳಿಗೆ 2 months ಫ್ರೀ ಇರುತ್ತೆ. ಈ ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ನಮ್ಮ ಮ್ಯಾಜಿಕ್ನ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅಂತ ಪ್ರತಿಯೊಬ್ಬರು ಇದನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಆ್ಯಂಡ್ ನಾಳೆ ನಿಮಗೆ ಒಂದು ರೂಟ್ ಕಾಸ್, ಸಕ್ಸಸ್ಗೆ ಯಾಕೆ ರೂಟ್ ಕಾಸ್ ಅಂದರೆ ಯಶಸ್ಸು ಆಗದೆ ಇರೋದಕ್ಕೆ ರಿಯಲ್ ರೂಟ್ ಕಾಸ್ ಏನು ಅನ್ನೋ ಟಾಪಿಕ್ ನಿಮಗೆ ಸಿಗುತ್ತೆ. ನಾಳೆ ಒಂದು 15 minutes ಎಕ್ಸ್ಟ್ರಾ ಆಗುತ್ತೆ. ಎಕ್ಸಾಕ್ಟ್ಲಿ ಶಾರ್ಪ್ 10:15ಗೆ ಎಂಡ್ ಆಗುತ್ತೆ. ಅದಕ್ಕೆ ನೀವು ಪ್ರಿಪೇರ್ ಆಗಿ ಬನ್ನಿ. ಆ್ಯಂಡ್ ರಿಕ್ವೆಸ್ಟ್ ಎಲ್ಲರೂ ಊಟ ಮುಗಿಸ್ಕೊಂಡು ಕೂತ್ಕೊಳ್ಳಿ. 8 o'clock ಒಳಗಡೆ ಊಟ ಮುಗಿಸಿ. ನಮ್ದು ರೆಕಮೆಂಡೇಶನ್ 6 o'clock, 6 to 7 ಅವಾಗಲೇ ಊಟ ಮುಗಿಸಿದ್ರೆ ಇಟ್ಸ್ ಗ್ರೇಟ್. ಯಾರು ಹೆಲ್ತ್ ವರ್ಕ್ಶಾಪ್ ಬಂದಿರೋರಿಗೆ ಗೊತ್ತಿದೆ. ಊಟ ಮುಗಿಸ್ಕೊಂಡು ಕೂತ್ಕೊಳ್ಳಿ. ಆ್ಯಂಡ್ ಏನೋ ಇವತ್ತು ಸಹಿತ ಲೇಟ್ ಆಗ್ತಿದೆ, ಒಂದು 3 minutes. ನಿಮ್ಮೆಲ್ರಿಗೂ ಸಹ ಒಂದು ರಿಯಲ್ ರೂಟ್ ಕಾಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಲ್ಲೇನು ನೀವು ಎಕ್ಸ್ಪೀರಿಯನ್ಸ್ ನೋಡಿದ್ರಿ, ಈ ಥರದ ಎಕ್ಸ್ಪೀರಿಯನ್ಸ್ ನಿಮ್ಗಳಿಗೂ ಸಹ ಆಗುತ್ತೆ. ನಿಮಗೂ ಸಹ ನೆಕ್ಸ್ಟ್ ಈ ಥರ ಒಂದು ಬ್ರೇಕ್ ಥ್ರೂಸ್ ಆಗುತ್ತೆ. ಒಂದು ನಿಮ್ಮ ಏನು ಅನ್ಕೊಂಡು ಬಂದಿದ್ದೀರಾ ನಿಮ್ಮ ಲೈಫಲ್ಲಿ ಈ ಎಲ್ಲ ವಿಷಯದಲ್ಲಿ ಮೆಜಿಷಿಯನ್ ಖಂಡಿತ ನೀವು ಆಗ್ತೀರಾ. ಇಲ್ಲಿರ್ತಕ್ಕಂಥ ಒಂದೊಂದು ಸಹ ಕಂಪ್ಲೀಟ್ ಆಗುತ್ತೆ ನಾಳೆ ಬೆಳಿಗ್ಗೆ. ಆ್ಯಂಡ್ ಇನ್ನೊಂದು, ಯಾರೆಲ್ಲ ಇಲ್ಲಿ ಮಿಸ್ ಮಾಡ್ಕೊಂಡಿದೆ, ಫಾರ್ ಎಕ್ಸಾಂಪಲ್ ಕೆಲವರಿಗೆ ಲಿಂಕ್ ಸಿಕ್ಕಿಲ್ಲ ಅಥವಾ ಏನಾದರೂ ಮಿಸ್ ಆಗಿದೆ ಅಂದರೆ, ಅಥವಾ ಯಾರು ರೀಟೆಲಿಕಾಸ್ಟ್ ಅಂದರೆ ಡೈಲಿ ಈ ಸೆಷನ್ನು ಮಾರ್ನಿಂಗ್ ಕೆಲವರು ಕೇಳ್ತಾ ಇದ್ರು ಈಗ ಅಟೆಂಡ್ ಆಗೋಕ್ಕಾಗಲ್ಲ ಅಂತ, ಅಂಥವ್ರಿಗೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಇರುತ್ತೆ. 12ರಿಂದ 1 ರೀಟೆಲಿಕಾಸ್ಟ್ ಆಗುತ್ತೆ. ಸೇಮ್ ರೆಕಾರ್ಡಿಂಗ್ ಪ್ಲೇ ಆಗುತ್ತೆ, ಅಲ್ಲಿ ನೀವು ಅಟೆಂಡ್ ಮಾಡ್ಬೋದು. ಇನ್ನೂ ಯಾರಿಗಾದರೂ ಇವೆರಡೂ ಅಟೆಂಡ್ ಆಗೋಕ್ಕಾಗ್ತಿಲ್ಲ ಅಂತ ನಿಮಗೆ ರೆಕಾರ್ಡಿಂಗ್ ಆಪ್ಷನ್ ಸಿಗುತ್ತೆ. ನೀವು ಸರ್ವಿಸ್ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇವಾಗ ಇಷ್ಟು ಇವತ್ತಿಗೆ. ಥ್ಯಾಂಕ್ ಯು ನಿಮ್ಮೆಲ್ಲರ. ನಾಳೆಯಿಂದ ನಿಮ್ಮ ರಿಯಲ್ ರೂಟ್ ಕಾಸ್, ಯಾಕೆ ನೀವು ಸಕ್ಸಸ್ ಆಗಿಲ್ಲ, ಸಕ್ಸಸ್ ಆಗದೆ ಇರೋದಕ್ಕೆ ರೀಸನ್ ಏನು ಅನ್ಕೊಂಡಿದ್ರಿ ಅದು ಸತ್ಯನ, ಅದು ನಿಮಗೆ ನಾಳೆ ಸೆಷನ್ ಗೊತ್ತಾಗುತ್ತೆ. ಇವತ್ತು ಏನು ನೋಡಿದ್ರಿ ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ಈ ಬ್ರೇಕ್ ಥ್ರೂಸ್ ನಿಮಗೆ ಸಿಕ್ಕರೆ ಹೇಗಿರುತ್ತೆ. ಈ ಥರ ನಿಮ್ಮ ಒಂದು ಲೈಫಲ್ಲಿ ಒಂದು ಸಾಧನೆ ಮಾಡಿ, ತಪಸ್ಸು ಮಾಡಿ, ನಿಮ್ಮ ಒಂದು ದಿನ ನಾನೇನು ಇವತ್ತು ಲಾಂಚ್ ಆಗ್ತಿದ್ರಿ, ಇವತ್ತು ನನ್ನನ್ನು ನೋಡಿ ಇವತ್ತು ತುಂಬ ಜನ ಏನು ಬರ್ತಿದ್ದಾರೆ. ನಾನು ಒಂದು ಪಾಯಿಂಟ್ ಹೇಳಿದ್ದೀನಿ, ಮ್ಯಾಗ್ನೆಟ್ ಆಗೋದು ಹೇಗೆ ಅಂತ.
ನಾನು ಸಹ ಒಬ್ಬ ಆರ್ಡಿನರಿ ವ್ಯಕ್ತಿ ಆಗಿದ್ದೇನೆ, ಇವತ್ತು ನಿಮ್ಗಳಿಗೆ ಮ್ಯಾಗ್ನೆಟ್ ಆಗಿದ್ದೀನಿ ಅಂದರೆ ನೀವು ಇದೇ ಥರ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಮ್ಯಾಗ್ನೆಟ್ ಆಗೋ ಶಕ್ತಿ ನಿಮ್ಮ ಒಳಗಡೆ ಇದೆ. ಆ ಶಕ್ತಿನ ನೀವು ಇವತ್ತು 8 ಡೇಸಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರ. ಇದು ಡೆಮಾನ್ಸ್ಟ್ರೇಷನ್ ಅಷ್ಟೇ ನಂದು. ಇಲ್ಲಿ ನನ್ನ ಲೈಫ್ ನೋಡಬೇಡಿ, ನೀವು ನಿಮ್ಮ ಲೈಫ್ ಹೇಗಾಗಿರುತ್ತೆ, ನನಗೇನು ಸಿಕ್ಕಿದೆ ಅದು ನಿಮಗೂ ಸಿಕ್ಕರೆ ನಿಮ್ಮ ಲೈಫ್ ಏನಿರುತ್ತೆ ಅಂತ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಇವತ್ತಾಗಿದ್ರಲ್ಲಿ. ನಾಳೆ ಮತ್ತೆ ಸಿಗೋಣ. ನಾಳೆ ಎಲ್ಲ 8:50ಗೆ ಲಾಗಿನ್ ಆಗಿ ಈ ಸೆಷನ್ಗೆ, ಆ್ಯಂಡ್ ಮಾರ್ನಿಂಗ್ 4:45ಗೆ ಲಾಗಿನ್ ಆಗಿ ನಿಮಗೆ ಅಲ್ಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡಿ. ಅಲ್ಲಿ ಯಾವುದೇ ಡಿಸ್ಕಷನ್ ಇಲ್ಲ, ಓನ್ಲಿ ಪ್ರಾಕ್ಟೀಸ್. ಲೈಫ್ ಸಕ್ಸಸ್ ಸಿಗಬೇಕಾಗಿರೋದು